महादेवंगे सोमंगे सुखपूर्ण धामंगे सत्य चिद्रूपंगे कामित जन कल्प भोजंगे शंभुविंगामोदरिंदे ವಂದಿಸುವೆನು ओम श्री गुरु शंभुलिंगाय नमः। सदा स्मरणीयराದ ಸದ್ವಿದ್ಯೆ ಸದ್ಬುದ್ಧಿಯನ್ನು ನೀಡಿ ಉದ್ಧರಿಸಿದ ಎನ್ನ ಆತ್ಮ ಕಲ್ಯಾಣ ಕರ್ತೃಗಳಾದ ಸದ್ಗುರುದೇವನ ಶ್ರೀಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಪಟ್ಟುಕೊಂಡು ಚರಿತ್ರ ನಾಯಕರು ಜಗದೋದ್ಧಾರ ಮೂರ್ತಿಗಳು ಜಗದ್ಗುರುಗಳಾದ ಸಿದ್ಧಾರೂಢ ಮಹಾಪ್ರಭುಗಳವರ ಶ್ರೀಪಾದ ಪದ್ಮಗಳಿಗೆ ಮನೋವಾಕ್ಕಾಯಗಳಿಂದ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ ಜಗತ್ತಿಗೆ ಭಕ್ತಿ ಜ್ಞಾನ ವೈರಾಗ್ಯ ಉಪನತಿಗಳನ್ನು ಉಪದೇಶಿಸಲ್ಪಟ್ಟ ರಾಜಯೋಗಿ ಶ್ರೀಮನ್ ನಿಜಗುಣ ಶಿವಯೋಗಿ ವರ್ಗದ ಚರಣಾರವಿಂದಗಳಿಗೆ ಶತಶಿರವಾಗಿಸಿ ಈ ಕ್ಷೇತ್ರದ ಅರಿಷ್ಟಾತೃ ದೇವತೆ ಜಾಗೃತ ಜಡೆಯ ಶಂಕರಲಿಂಗೇಶ್ವರನ ಶ್ರೀಪಾದ ಪದ್ಮಗಳಿಗೆ ಭಕ್ತಿಯ ನಮನ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಭಕ್ತಿ ಭಾಂಡಾರ ಬಸವಣ್ಣನವರೆಂದೇ ಪ್ರಸಿದ್ಧಿಯನ್ನು ಹೊಂದಿ ನಾಡಿನ ಮೂಲೆ ಮೂಲೆಗಳಲ್ಲಿ ಖ್ಯಾತನಾಮರಾಗಿರತಕ್ಕಂತಹ ಅಣ್ಣ ಬಸವಣ್ಣನವರ ಶ್ರೀಪಾದ ಪದ್ಮಗಳಿಗೂ ಶತಶಿರವಾಗಿಸಿ ಅವರು ಇವರೆಂದರೆ ನಾಡಿನ ಎಲ್ಲ ಸಂತ ಮಹಾಂತ ಜ್ಞಾನಿಗಳ ಚರಣಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಶ್ರೇಷ್ಠವಾದ ಈ ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸದ್ಗುರುದೇವರ ದಿವ್ಯ ಚರಿತಾಮೃತವನ್ನ ಆ ಪುಣ್ಯ ಪುರುಷನ ತತ್ವವನ್ನು ಕೇಳಿ ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ಸದುದ್ದೇಶದಿಂದ ಈ ಸದ್ಗುರುದೇವನ ಈ ಮಹಾಮನೆಗೆ ಆಗಮಿಸಿದ ಶರಣು ತಂದೆ ತಾಯಿಗಳಾದ ನಮಗೆಲ್ಲರಿಗೂ ವಿಶೇಷವಾಗಿ ಆಗಮಿಸಿ ತನ್ನ ಸಂಗೀತದ ಸುದೆಯನ್ನು ನೀಡಿದ ನಮ್ಮ ಕರ್ಕಂಬಿ ಗವಾಯಿಗಳವರಿಗೂ ಅಪ್ರತಿಮ ತಬಲಾ ವಾದಕರಾದ ದೊಡ್ಡಣ್ಣವರು ಹಾಗೂ ದಿನೇಶ್ ಜುಗುಳಿ ಇವರಿಗೂ ನಮ್ಮವರೇ ಆಗಿರತಕ್ಕಂಥ ಮಹಾದೇವ ಮಾಸ್ತರ್ ಕೋಟೂರು ಇವರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಅವರ ಕಲೆ ಉತ್ತರೋತ್ತರ ಬೆಳೆದು ನಮ್ಮ ಗೋಕಾಕ ಮಹಾನಗರದ ಕೀರ್ತಿ ಇನ್ನಷ್ಟ ಬೆಳಗಲಿ. ಅವರ ಕಲೆಯಿಂದ ಎಲ್ಲ ಜನರಿಗೆ ಸುಖ ಶಾಂತಿ ನೆಲೆಸಲಿ ಅನ್ನತಕ್ಕ ಹಾರೈಕೆಯನ್ನ ಆ ಮಹಾಗುರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಸದ್ಗುರುದೇವನ ಚರಿತಾಮೃತವನ್ನು ಶ್ರವಣ ಮಾಡುವುದರಲ್ಲಿ ನಾವು ನೀವೆಲ್ಲರೂ ಭಾಗಿಗಳಾಗೋಣ. ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವರ ಸಕಲ ಮಂಗಳದಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದನ್ನೇ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದಲ್ಲಿ ಈ ಗ್ರಂಥದ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಲ ವಿಭೂತಿ ಪ್ರಸಾದಗಳನ್ನು ಸ್ವೀಕರಿಸುವುದು ಶಿಷ್ಯರ ಶಿಷ್ಟರ ಸಂಪ್ರದಾಯವಾಗಿರುವುದು ಅಂತ ತಿಳ್ಕೊಂಡು ಗ್ರಂಥವನ್ನ ಬರೆಯುವುದಕ್ಕಿಂತ ಪೂರ್ವದಲ್ಲಿ ಗ್ರಂಥದ ಮಹಿಮೆಯನ್ನ ಬಹು ಸುಂದರವಾಗಿ ಕವಿಗಳು ಬರ್ಕೊಂಡು ಬಂದಿದ್ದಾರೆ. ಅಭಿಪ್ರಾಯ ಅಷ್ಟೇ, ಸದ್ಗುರುನಾಥನ ಈ ಮಹಿಮೆ ನಮಗೆ ಏನನ್ನು ಪ್ರಾಪ್ತಿ ಮಾಡಿಕೊಡ್ತದಂತಂದ್ರೆ, ನೀ ಸಕಾಮಿಯಾಗಿದ್ದಿ ಅಂತಂದ್ರೆ ನಿನಗೆ ಭೋಗವನ್ನು ಕೊಡ್ತದ, ನಿಷ್ಕಾಮಿಯಾಗಿದ್ದಿ ಅಂದ್ರೆ ನಿನಗೆ ಮೋಕ್ಷವನ್ನು ಕೊಡ್ತದೆ.
ಅದರ ಫಲಶ್ರುತಿಯನ್ನು ಹೇಳ್ಕೊಂಡು ಬಂದರು. ಬಹಳ ಜನ ಪುರಾಣ ಪುಣ್ಯಕಥೆಗಳನ್ನು ಕೇಳುವುದರಿಂದ ಏನಾಗ್ತದೆ, ಅದರಿಂದ ಪ್ರಯೋಜನ ಏನು ಅಂತ ಮೊದಲು ಏನು ಮಾಡ್ತಾರೆ ಅಂದ್ರೆ ಪ್ರಯೋಜನವನ್ನು ಕೇಳ್ತಾರೆ, ಫಲ ಕೇಳ್ತಾರೆ, ಲಾಭ ಕೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಲಾಭ ಬೇಕು. ಯಾವುದೇ ಒಂದು ಕಾರ್ಯದಲ್ಲಿ ಪ್ರವೃತ್ತಿಯಾಗೋಕ್ಕಿಂತ ಪೂರ್ವದಲ್ಲಿ ಅದನ್ನು ಮಾಡುವುದರಿಂದ ನಮಗಾಗುವ ಲಾಭ ಏನು ಅದನ್ನು ತಿಳ್ಕೊಂಡೇ ಅದರೊಳಗೆ ಪ್ರವೃತ್ತಿ ಆಗ್ತಾನೆ ಹೊರತಾಗಿ ಲಾಭ ಏನಿಲ್ಲ ಅಂತ ಗೊತ್ತಾಯ್ತು ಅಂತಂದ್ರೆ ಎಂತ ಮಂದ ಬುದ್ಧಿ ಮನುಷ್ಯ ಅದಾನಂದ್ರು ಅದರೊಳಗೆ ಪ್ರವೃತ್ತಿ ಆಗೋದಿಲ್ಲ, ಆ ಕಾರ್ಯವನ್ನು ಮಾಡೋದಿಲ್ಲ. ಜಗದ್ಗುರು ಸಿದ್ಧಾರೂಢರ ಪುರಾಣವನ್ನು ಕೇಳುವುದರಿಂದ ನಮಗಾಗುವ ಲಾಭ ಏನು ಅಂತ ಕೇಳಿರ್ತಕ್ಕಂಥ ಈ ಶ್ರೋತೃ ಜನರಿಗೆ, ಭಕ್ತ ಜನರಿಗೆ ಹೇಳ್ತಾರೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥ ಚತುರ್ವಿಧ ಪುರುಷಾರ್ಥಗಳ ಪ್ರಾಪ್ತಿಯಾಗ್ತವೆ. ಸರ್ವ ನಷ್ಟ ಕಷ್ಟಗಳು ತೋರಬೈಲಿ ವಿಷಭೂತಾದಿ ಭೀತಿಗಳಂತಕ್ಕಂಥವು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳದಿಂದ ಕೂಡಲ್ಪಟ್ಟಂಥ ಸುಖ ಶಾಂತಿಗಳೇನಾಗ್ತಾವಪ್ಪ ಅಂದ್ರೆ ನೆನಪು ಬರ್ತಾವೆ. ಸಕಾಮಿಯಾಗಿದ್ದಿ ಅಂದ್ರೆ ನೀ ಬೇಡಿದ ಭೋಗ ದೊರೀತದ, ನಿಷ್ಕಾಮಿಯಾಗಿದ್ದಿ ಅಂತಂದ್ರೆ ದುಃಖದ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿಯ ಲಕ್ಷಣಾತ್ಮಕವಾಗಲ್ಪಟ್ಟಂಥ ಮೋಕ್ಷ ಕೈವೆಲ್ಲ ನನಗೆ ಪ್ರಾಪ್ತ ಆಗ್ತದೆ ಅಂತ ಫಲಶ್ರುತಿಯನ್ನು ಹೇಳ್ತಾ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಕವಿಗಳು. ಕವಿಗಳು ಅಂದ್ರೆ ಯಾರಿಗೆ ಹೇಳಬೇಕು ಅಂತಂದ್ರೆ, ಕವಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ. ಕವಿಗಳು ಕಾವ್ಯಗಳನ್ನು ರಚನಾ ಮಾಡುವವರಿಗೆ ಕವಿಗಳು ಕವಿಗಳು ಅಂತ ಕರೀತಾರೆ. ಆ ಕಾವ್ಯಗಳನ್ನ ರಸಯುಕ್ತವಾಗಿ ತಾಳಬದ್ಧವಾಗಿ ಲಯಬದ್ಧವಾಗಿ ಸ್ವರಕ್ಕನುಸಾರವಾಗಿ ಸಂಯೋಜನೆ ಮಾಡಿ ಹಾಡುವವರಿಗೆ ಗಾಯಕರು ಅಂತ ಶಾಸ್ತ್ರದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಕವಿಗಳು ಕಾವ್ಯಗಳನ್ನು ಬರೀತಾರಂತೆ, ಬರೆದಿರತಕ್ಕಂಥ ಕಾವ್ಯಗಳಿರತಕ್ಕಂಥ ರಸವನ್ನ ಮಾಧುರ್ಯವನ್ನ ಪಂಡಿತರಾಗಲ್ಪಟ್ಟಂತ ನಮ್ಮಂತ ಶ್ರೋತೃ ಜನರು ಏನಾಗ್ತಾರೋ ಅಂತಂದ್ರೆ ಆ ಕಾವ್ಯಗಳಿರತಕ್ಕಂಥ ರಸವನ್ನ ಕೇಳಿ ಅವರು ಸಂತೋಷವನ್ನು ಹೊಂದುವಂತವರಾಗ್ತಾರೆ ಅಂತ ತಿಳ್ಕೊಂಡು ಕವಿ ಕರೋತಿ ಕಾವ್ಯಾನಿ, ಕಾವ್ಯಗಳನ್ನ ಬರೆದಿರತಕ್ಕಂಥವರಿಗೆ ಕವಿಗಳು ಅಂತ ಕರ್ಕೊಂಡು ಬಂದಿದ್ದಾರೆ. ಒಂದು ಗಿಡದೊಳಗೆ ಹೂವು ಅರಳಿ ನಿಂತು ಅಂತಂದ್ರೆ ಆ ಹೂವಿನಲ್ಲಿರತಕ್ಕಂಥ ಮಕರಂದವನ್ನು ಹೇಗೆ ದುಂಬಿಗಳು ಬಂದು ಹೀರಿ ಸಂತೋಷವನ್ನು ಹೊಂದುತ್ತವೆಯೋ ಅದರಂತೆ ಕವಿಗಳ ಅಂತರಾಳದಿಂದ ಹೊರಹೊಮ್ಮಿ ಬಂದಿರತಕ್ಕಂತಹ ಕವನವೆಂಬ ಪುಷ್ಪಗಳಲ್ಲಿ ಇರತಕ್ಕಂತಹ ಸುಮಾಧುರ್ಯವನ್ನ ಭೃಂಗಿಗಳ ಉಪಾದಿರತಕ್ಕಂಥ ಮುಮುಕ್ಷುಗಳಾಗಲ್ಪಟ್ಟಂತ ನಾವು ಶ್ರೋತೃಗಳು ಆ ಆನಂದವನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಪಾನ ಮಾಡಿ ಸುಖಿಗಳಾಗತ್ತೇವೆ ಅಂತ ತಿಳ್ಕೊಂಡು ಕವಿಗಳು ಬರ್ಕೊಂಡು ಬಂದಿದ್ದಾರೆ. ಅಂತ ಕವಿಗಳಾಗಲ್ಪಟ್ಟಂತಹ ಶಿವದಾಸರೇ ಆಗಲಿ, ಬೆಳಗೆಟ್ಟಿ ಬಸವಂತ ಆಚಾರ್ಯರೇ ಆಗಲಿ, ಕಬೀರದಾಸರೇ ಆಗಲಿ, ತಮ್ಮನ ಶಾಸ್ತ್ರಿಗಳೇ ಆಗಲಿ, ಇನ್ನೂ ಹಲವಾರು ಮಂದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಜೀವನ ಚರಿತ್ರೆಯನ್ನ ಬರೆಯುವಂತವರಾಗಿದ್ದಾರೆ. ಅದನ್ನು ಕೇಳುವುದರಲ್ಲಿ ನಾವು ನೀವೆಲ್ಲರೂ ಭಾಗಿಗಳಾಗೋಣ. ಬಹು ಸುಂದರವಾಗಿ ಕಂದ ಪದ್ಯದಲ್ಲಿ ಗುರುಪ್ರಸಾದವ ಕಡೆಗಣಿಸಿರು ಸಿರಿಮನೆಯು ಬರಿದಾಯಿತು ತನ್ನಯ ಪರಮ ಭಕ್ತಳು ಶರದಿಯೊಳು ಮುಳುಗುತ್ತಿರೆ ರಕ್ಷಿಸಿದ ದುರಿತ ಮದಿರಾ ಪಾಣಿ ಸಿದ್ಧರ ಸರಸ ಸಂಗರಿ ಸಂತನಾದನು ನಿರುತ ಕುಷ್ಟದಿ ಬಲರಿಗವನನು ಸಿದ್ಧ ರಕ್ಷಿಸಿದ ನಿರುತ ಕುಷ್ಟದಿ ಬಲರಿಗವನನು ಸಿದ್ಧ ರಕ್ಷಿಸಿದ. ಸೂತ್ರ ಪದ್ಯದಲ್ಲಿ ಮುಂದೆ ಹೇಳ್ತಕ್ಕಂಥ ಅಧ್ಯಾಯದ ಸಾರವನ್ನ ಕಂದ ಪದ್ಯದಲ್ಲಿ ಬರೀತಾರೆ, ಸೂತ್ರ ಪದ್ಯದಲ್ಲಿ ಬರೀತಾರೆ. ಗುರುಪ್ರಸಾದವ ಕಡೆಗಣಿಸಿರುವ ಅವರ ಸಿರಿ ಮನೆಯು ಬರಿದಾಯಿತು. ಯಾರು ಈ ಮನುಷ್ಯ ಜೀವನದಲ್ಲಿ ಸದ್ಗುರುದೇವನ ಪ್ರಸಾದವನ್ನು ತಿರಸ್ಕಾರ ಮಾಡುತ್ತಾರೆಯೋ ಅವರ ಸಿರಿ ಅನ್ನುವಂಥದ್ದು ಏನಾಗ್ತದೆ ಅಂತಂದ್ರೆ ಸವಿದು ಅವರಿಗೆ ದಾರಿದ್ರ್ಯ ಅನ್ನುವಂಥದ್ದು ಪ್ರಾಪ್ತ ಆಗ್ತಾ ಇದೆ.
ಪರಮ ಭಕ್ತರು ಶರದಿಯೊಳು ಮೂಗುತ್ತಿರೆ. ಶ್ರೇಷ್ಠರಾಗಪಟ್ಟಂತ ಭಕ್ತರು ಸಮುದ್ರದಲ್ಲಿ ಮುಳುಗುವ ಸಮಯದಲ್ಲಿ ಅವಳನ್ನು ಸದ್ಗುರು ರಕ್ಷಿಸಿದ. ದುರಿತ ಮದಿರಾಪಾಣಿ, ಒಬ್ಬ ದುರ್ವ್ಯಸನಿ ದುರಾಚಾರಿಯಾಗಪಟ್ಟಂತವನನ್ನ ಸದ್ಗುರುಗಳ ಸಂಘದಿಂದ ಏನಾದ ಅಂತ ಕೇಳಿದ್ರೆ ಆ ಮದಿರಾಪಾಣಿ ಒಬ್ಬ ಶರಿಕುಡುಕ ತನ್ನ ದುರ್ವ್ಯಸನವನ್ನು ಕಳ್ಕೊಂಡು ಏನಾಗ್ತಾನು ಅಂತಂದ್ರೆ ಪೂರ್ವ ಸಜ್ಜನನಾಗ್ತಾ ಇದ್ದಾನೆ. ಸಿದ್ಧರ ಸರಸ ಸಂಗಡಿ ಸಂತನಾದನು, ನಿರುತ ಕುಷ್ಠದಿ ಬಳಲಿದವನನು ಸಿದ್ಧ ರಕ್ಷಿಸಿದ. ಇಷ್ಟು ವಿಚಾರಗಳನ್ನ ನಾವು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತೇವೆ ಅಂತ ತಿಳ್ಕೊಂಡು ಕವಿಗಳ ಹೇಳ್ತಾ, ಹುಬ್ಬಳ್ಳಿಯಲ್ಲಿ ಧನಿಕರಾಗಲ್ಪಟ್ಟಂತ ಪದ್ಮಶಾಲಿ ಸಮಾಜದಲ್ಲಿರತಕ್ಕಂಥ ಮೈಲಾರಪ್ಪ ಅಂತಕ್ಕಂಥ ಒಬ್ಬ ಸದ್ಭಕ್ತ ಶಿರೋಮಣಿ, ಅವರ ಮನೆಯವರು ಶ್ರೀ ಗುರುನಾಥಾರೂಢರ ಪರಮ ಭಕ್ತರಾಗಿದ್ದು ಇಡೀ ತುಮಕೂರು ಓಣಿಗೆ ಶ್ರೀಮಂತನಾಗಿ, ಅದೊಂದು ಹುಬ್ಬಳ್ಳಿ ಒಂದು ತುಮಕೂರು ಓಣಿ ಅಂತ ಒಂದು ಓಣಿ ಅಥವಾ ಒಂದು ಗಲ್ಲಿ ಅಂತ ಇಟ್ಕೊಂಡ್ರು. ಆ ಓಣಿಗೆ ಶ್ರೀಮಂತ ಮೈಲಾರಪ್ಪ. ತುಮಕೂರು ಅಂತ ಅವರ ಅಡ್ಡ ಹೆಸರು. ಅವರು ದಿನಾಲು ಸಿದ್ಧರ ಮಠಕ್ಕೆ ಹೋಗಿ ಸದ್ಗುರುನಾಥನ ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ಶಾಸ್ತ್ರ ಕೇಳಿ ಆ ಚಿಂತನವನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ವಿಶೇಷವಾದ ಪ್ರಸಂಗಗಳಲ್ಲಿ ಸಿದ್ಧಾರೂಢರನ್ನು ತಮ್ಮ ಮನೆಗೆ ಕರೆತಂದು ಸದ್ಗುರುದೇವನ ಪಾದವನ್ನು ಪೂಜಿಸಿ ಪ್ರಸಾದ ಕೊಟ್ಟು ಕಾಣಿಕೆ ಸಲ್ಲಿಸಿ ಅವ್ರನ್ನ ಬೀಳ್ಕೊಡುವಂತ ಒಂದು ರೂಢಿಯನ್ನ ಆ ಮೈಲಾರಪ್ಪ ತಾನೂ ಮಾಡ್ತಿದ್ದ. ತನ್ನ ಸಂಬಂಧಿಕರಿಗೆ, ಅಣ್ಣ ಸಂಬಂಧಿಕರಿಗೆಲ್ಲ ಆ ಪಾಠವನ್ನ ಕಲಿಸಿಕೊಡ್ತಿದ್ದ. ಅನನ್ಯ ಭಕ್ತಿಯಿಂದ ಮೈಲಾರಪ್ಪನಿಗೆ ಏನಾಯ್ತು ಅಂದ್ರೆ ಒಂದು ದೊಡ್ಡ ಕಾಯಿಲೆ ಬಂದು ಮರಣ ಅನ್ನುವಂಥದ್ದು ಸಮೀಪಿಸ್ತದೆ. ಕಾಯಗೊಂಡು ಹುಟ್ಟಿದವರು ಜೀವರಾದವರಾಗಲಿ ದೇವರಾದವರಾಗಲಿ ಶರೀರ ಧಾರಣ ಮಾಡಿಕೊಂಡು ಬಂದವರಿಗೆ ಯಾರಿಗಾದರೂ ಒಂದೆಲ್ಲ ಒಂದು ರೋಗಗಳು, ಒಂದು ತೊಂದರೆಗಳು ಇರೋಣ, ಅವ್ರು ಯಾರೇ ಇರಲಿ, ಮರಣ ಸಮೀಪಿಸಿದಂತ ಪ್ರಸಂಗದಲ್ಲಿ ಸಿದ್ಧರನ್ನು ಕರೆಸಿ ಅವರ ಪಾದ ಪೂಜೆಯನ್ನು ಮಾಡಿ ಅವರ ಪಾದೋದಕವನ್ನು ತಗೊಂಡು ಅವರೇನು ಮಾಡ್ತಾರೆ ಅಂತಂದ್ರೆ ಮೈಲಾರಪ್ಪನವರು ಸಿದ್ಧಾರೂಢರು ನಾಮಸ್ಮರಣೆ ಮಾಡ್ಕೊಂತ ಸಿದ್ಧಾರೂಢ ಅನ್ಕೊಂತ ಓಂ ನಮ ಶಿವಾಯ ಅಂತಕ್ಕಂಥ ಈ ಮಂತ್ರ ಅನ್ಕೊಂತ ದೇಹವನ್ನ ಮೈಲಾರಪ್ಪ ತ್ಯಾಗ ಮಾಡ್ತಾರೆ. ಅಂತಿಮ ಮತಿ ಸಹಗತಿ ಪ್ರಾಣ ಪಕ್ಷಿ ಹರಣ ಹೋಗದ ಮುನ್ನ ಹರಿಯ ಸ್ಮರಣೆಯ ಮಾಡೋ ಪರಗತಿಗೆ ಸಾಧನ ಮಾಡುವಂತ ಒಂದು ದಾಸಪದ್ಯದಲ್ಲಿ ಪ್ರಾಣ ಪಕ್ಷಿ ಹಾನಿ ಹೋಗುವಕ್ಕಿಂತ ಮುನ್ನ ಏನು ಮಾಡುವಂತ ಕೇಳಿದರೆ ಹರಣಕ್ಕೆ ಅಂದ್ರೆ ಪ್ರಾಣಕ್ಕೆ ಆಶ್ರಯನಾಗಲ್ಪಟ್ಟಂತ ಹರಣ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುವಂತವನಾಗಪ್ಪ. ತನು ವಿಯೋಗದಲ್ಲಿ ನೀ ಏನು ನೆನಪಂತ ದೇಹವನ್ನು ಬಿಡ್ತೀವೋ ನೀ ಹಾಗಾಗಿ ಹುಟ್ಟು ಪ್ರಸಂಗ ಬರ್ತದ. ಅದಕ್ಕಾಗಿ ಈ ರೀತಿ ಸದ್ಗುರುಗಳನ್ನ ಕರೆಸಿ ಏನು ಮಾಡಿದ್ರು ಅಂದ್ರೆ ಪಾದೋದಕವನ್ನು ತಗೊಂಡು ನಾಮಸ್ಮರಣೆಯನ್ನು ಮಾಡ್ತಾ ಮೈಲಾರಪ್ಪ ದೇಹವನ್ನು ಬಿಡ್ತಾನೆ. ಆರೂಢರು ಆತನ ತಲೆಯ ಮೇಲೆ ತಮ್ಮ ಬಲಗಾಲಿಟ್ಟು ಅವರ ಆಶೀರ್ವಾದ ಮಾಡಿ ಮನೆಯವರಿಗೆ ಹೇಳಿದರು, ಭಕ್ತರೇ ನೀವ್ಯಾರು ಮೈಲಾರಪ್ಪ ಸತ್ತ ಅಂತ ಚಿಂತೆ ಮಾಡಬೇಡ. ಮೈಲಾರಪ್ಪ ಸತ್ತಿಲ್ಲ, ಅವೇನಾಗಿದ್ದಾನೆ ಒಂದು ಸತ್ತ ಸ್ವರೂಪನಾಗಿದ್ದಾನೆ. ಈ ಮಾತು ನಿಮಗೆ ತಿಳಿದಿಲ್ಲೋ? ಸತ್ತ ಸ್ವರೂಪ ಅಂತಂದ್ರೆ ಮೂರೂ ಕಾಲದಾಗ ನಾಶವಾಗದೆ ಇರತಕ್ಕಂಥ ವಸ್ತುವಿಗೆ ಸತ್ತ ಸ್ವರೂಪ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಸತ್ತಿಲ್ಲ, ದೇಹ ಬಿಟ್ಟಿದ್ದಾನೆ, ಅವನು ಸತ್ತ ಸ್ವರೂಪನಾಗಿದ್ದಾನೆ, ಅವನು ಮುಕ್ತನಾಗಿದ್ದಾನೆ. ಅದಕ್ಕಾಗಿ ನೀವು ಯಾರು ಏನ್ ಮಾಡಬಾರದು ಅಂದ್ರೆ ಕಣ್ಣೀರು ಹಾಕಬಾರದು, ಯಾರು ಅಳಬಾರದು, ಯಾರು ಶೋಕ ಮಾಡದೆ ಅಂತ್ಯ ಸಂಸ್ಕಾರವನ್ನು ಮಾಡಿದೆ ಅಂತ ಇಷ್ಟ ಆಜ್ಞೆ ಮಾಡಿದರು. ಗುರು ಆಜ್ಞೆಯನ್ನು ಶಿರಸ್ಸು
ಕೆಲಸ ವಹಿಸಿರ್ತಕ್ಕಂಥ ತುಮಕೂರು ಮಣಿತಂದವರು ನಮ್ಮ ಅಪ್ಪನವ ಹಿಂಗೆ ಹೇಳಿದ ಅನ್ನೋದ ಕಾರಣಕ್ಕೆ ನಾವು ಅಳುದು ಬೇಡ. ಅಪ್ಪನ ಆಜ್ಞೆ ಮೀರಿದಂಗೆ ಆಗ್ತದ ಅಂತ ತಿಳ್ಕೊಂಡು ಎಲ್ಲರೂ ಮನಸ್ಸಿನೊಳಗೆ ಭಗವಂತನ ಸಿದ್ಧಾಂತ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಆ ಮೈಲಾರಪ್ಪನ ಅಂತ್ಯ ಸಂಸ್ಕಾರವನ್ನ ಮಾಡಿ ಬರ್ತಕ್ಕಂಥವರಾಗ್ತಾರೆ. ಕೆಲವು ದಿವಸ ಗತಿಸಿದ ನಂತರ ಮುಂದೆ ಅವರ ಮಕ್ಕಳಾಗಿರ್ತಕ್ಕಂಥವರು ರಾಮಣ್ಣ, ಖಂಡೋಬ, ಮಲ್ಲಪ್ಪನವರು ಇವರು ಸಿದ್ಧರ ಭಕ್ತಿಯನ್ನು ಸದಾ ಮಾಡ್ತಾ ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಒಮ್ಮೆ ಒಂದು ಪ್ರಸಂಗವಂತೂ ಒಂದು ದೊಡ್ಡ ಹೊಸ ಮನೆ ಕಟ್ಟಿಸಿದರು. ಪ್ರಾಪಂಚಿಕಕ್ಕಾಗಿ ಬೇಕಾಗುತ್ತದೆ, ಮಂದಿ ಬಹಳ ಆಗಾಗ ಮತ್ತು ಮನಿ ಬೇಕಾಗ್ತವೆ. ದೊಡ್ಡ ಮನೆ ಕಟ್ಟಿಸ್ತಾರೆ. ಕಟ್ಟಿಸಿ ಗೃಹ ಪ್ರವೇಶಕ್ಕಾಗಿ ಆಮಂತ್ರಣವನ್ನು ಕೊಡಬೇಕು ಅಂತ ಸಿದ್ಧಾರೂಢರ ಮಠಕ್ಕೆ ಬಂದು ಮನೆಯವರಾದ ಲಕ್ಷ್ಮಮ್ಮ ಸಿದ್ಧರ ಮಠಕ್ಕೆ ಹೋಗಿ ಸಿದ್ಧರಿಗೆ ಆಮಂತ್ರಣ ನೀಡಿದಾಗ ಗುರುಗಳಂದ್ರು, ಸಿದ್ಧಾರೂಢರು ಒತ್ಕೊಂಡ್ರು, ನಾ ಬರ್ತೇನಮ್ಮ, ಲಕ್ಷ್ಮಮ್ಮ ನೀ ಏನ್ ಮಾಡು ಅಂದ್ರೆ ಕುಡಿಯುವ ನೀರಿನ ಕೆರೆ ದಂಡೆ ಮೇಲೆ ಅಲ್ಲೊಂದು ಮಾವಿನ ಗಿಡ ಅದ, ಆ ಮಾವಿನ ಗಿಡದ ಸುತ್ತು ಕಟ್ಟೆಯ ಮೇಲೆ ಒಂದು ಹಳೆ ಮಗಿ ಇದೆ, ಆ ಮಗಿಯನ್ನು ತೆಗೆದುಕೊಂಡು ಬಾ, ಬರುವಾಗ ಕೆರೆಯಲ್ಲಿ ನೀರು ತುಂಬಿ ಆ ಮಗಿಯನ್ನು ತೆಗೆದುಕೊಂಡು ಬಾ ಅಂತ ಲಕ್ಷ್ಮಮ್ಮ ತಾಯಿಗೆ ಸಿದ್ಧಾರೂಢರು ಹೇಳಿದರು. ಆಗಲಪ್ಪ ಅಂತ ಲಕ್ಷ್ಮಮ್ಮ ಹೋಗಿ ಆ ಮಗಿಯನ್ನು ತೆಗೆದುಕೊಂಡು ನೀರು ತುಂಬಿಕೊಂಡು ತಂದು ಸಿದ್ಧರ ಕೈಯೊಳಗೆ ಕೊಡ್ತಕ್ಕಂಥವಳಾಗ್ತಾರೆ. ಸಿದ್ಧಾರೂಢರು ಆ ಮಗಿಯನ್ನು ತಮ್ಮ ಕೈಯೊಳಗೆ ತಗೊಂಡು ಮಗಿಯನ್ನು ತಮ್ಮ ಕೈಯೊಳಗೆ ತಗೊಂಡು ಏನಾದ್ರು ಅಂತಂದ್ರೆ ಏನೋ ಒಂದು ಸಂಕಲ್ಪ ಮಾಡಿದ್ರು. ಏನೋ ಒಂದು ಸಂಕಲ್ಪ ಮಾಡಿ, ಲಕ್ಷ್ಮಮ್ಮ ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ದೇವರ ಜಗುಲಿ ಮೇಲಿಟ್ಟು ಪೂಜಿಸು, ನಿಮಗೆ ಯಾವ ಸಂಕಟ ಬರೋದಿಲ್ಲ, ನಿಮಗೆ ಯಾವ ತೊಂದರೆ ಬರೋದಿಲ್ಲಮ್ಮ. ಅಕಸ್ಮಾತ್ ಏನೋ ನಿಮ್ಮ ಜೀವನದ ಸಂಕಟ ಬರುವ ಪ್ರಸಂಗ ಇದ್ರೂ ಕೂಡ ಆ ಸಂಕಟಗಳೆಲ್ಲ ಪರಿಹಾರ ಆಗ್ತಾರೆ. ಗುರುವಿನ ಆಶೀರ್ವಾದ ಮುಂದೆ ಬರುವ ಕೇಳನ್ನು ತಡೆಯುವಂತ ಶಕ್ತಿ ಗುರುವಿನ ಆಶೀರ್ವಾದದಲ್ಲಿರುತ್ತದೆ, ಗುರು ಮಂತ್ರದಲ್ಲಿರುತ್ತದೆ. ಕೇಳು ಬಾರದಂತೆ ಅದನ್ನು ತಡೆಯುವ ಮಂತ್ರವು ಗುರು ಮಂತ್ರವು ಶಿವಮಂತ್ರವು ಅಂತ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಪ್ರಾಪಂಚದೊಳಗೆ ಪ್ರಾರಬ್ಧ ಹಿಂಗ ಹೋಗ ಕೊಡ್ತಾವ ಅಂತ ಹೇಳಕ್ ಬರುವುದಿಲ್ಲ. ತುಂಬಿದ ಹೊರೆ ಹಳ್ಳ ತುಂಬಿದಂತಿರುವವೇ ನಂಬಿದದು ಬೇಡ ಲಕ್ಷ್ಮಿಯನು. ತುಂಬಿದ ಹೊರೆ ಹಳ್ಳ ಬಾವಿಗಳು ತುಂಬಿದಂಗಿರುವುದಿಲ್ಲ. ಬ್ಯಾಸಿಗೆ ಬಂತು ಅಂತಂದ್ರೆ ಕುಡಿಯಾಕ ನೀರು ಸಿಗುವುದಿಲ್ಲ, ಬಚ್ಚವು ಪ್ರಸಂಗ ಇರ್ತದೆ. ಹಂಗ ಪರಮಾತ್ಮ ಹಿಂದಿನ ಪುಣ್ಯದ ಬರದಿಂದ ಈಗ ನಿಮ್ಗೆ ಐಶ್ವರ್ಯ ಕೊಟ್ಟಿದ್ದಾನೆ. ಈ ಐಶ್ವರ್ಯ ಬಂದಂತ ಸಮಯ ನೀವು ಬಹಳ ಸಮೃದ್ಧಿಯಾಗಿದ್ದೀರಿ. ಯಾವಾಗ ಪ್ರಾರಬ್ಧ ಹೆಂಗ ಬರ್ತದೆ ಹೇಳಕ್ ಬರುದಿಲ್ಲಮ್ಮ. ಮುಂದೆ ನಿಮಗೆ ಬರಬಾರ್ದಂತ ಆಶೀರ್ವಾದ ಮಾಡಿ ಇದನ್ನು ಕೊಡ್ತು, ಇದನ್ನು ತಗೊಂಡು ಹೋಗುವಂತ ಆಶೀರ್ವಾದ ಮಾಡಿಕೊಟ್ರು. ಮಣ್ಣಿನ ಮಗಿಯನ್ನ ಅವಳ ಕೈಯಲ್ಲಿ ಕೊಡ್ತಕ್ಕಂಥವ್ರಾಗ್ತಾರೆ ಸಿದ್ಧಾರೂಢರು. ನೀವು ಮೇಲೆ ಮೇಲೆ ಒಂದು ಮಾತನ್ನ ಕೇಳ್ಕೊಂತ ಬಂದೇವು ನಾವೆಲ್ಲರೂ. ಕೇಳುವವರು ಬರುವಾಗ ಕೂಡುವುದ್ರ ಬುದ್ಧಿಗಳು ಅಂತ. ನಮ್ಮ ಮುಂದೆ ಕೇಳುವಂತ ಒಂದು ಮನುಷ್ಯನ ದುರ್ಬುದ್ಧಿಗಳು ಹುಡ್ತಾವ. ನಮ್ಮ ಜೀವನ ಮುಂದೆ ಹಾಳಾಗುವುದಿತ್ತು ಅಂತಂದ್ರೆ ಪರಮಾತ್ಮ ನೇರವಾಗಿ ಒಂದು ನಮ್ಮಲ್ಲಿ ಕಳಿಸೋದು. ನಾವು ಏನ್ ಮಾಡ್ತಾರೋ ನಮ್ಮ ಬುದ್ಧಿ ಕಳಿಸ್ತಾನಂತ. ಮೊದಲು ಬುದ್ಧಿ ಕೆಟ್ಟು ಬುದ್ಧಿನಾಶಾತ್ ಪ್ರಣಶ್ಯತಿ. ಯಾರ ಬುದ್ಧಿ ಕೆಡ್ತದನೋ ಎಲ್ಲ ಕೆಡ್ತದ, ಯಾರ ಬುದ್ಧಿ ಸುದ್ದಿ ಇರ್ತದ ಎಲ್ಲ ಸುದ್ದಿ ಇರ್ತದ. ನಮ್ಮ ಒಳಗ ದುರ್ಗುಣಗಳು ದುಶ್ಚಟಗಳು ಇವು ಹುಟ್ಟಿದ ಅಂದ್ರೆ ತಿಳ್ಕೋಬೇಕು. ಮುಂದೆ ನಮ್ಮನ್ನು ಕೆಡಸಾಕನ ನಮ್ಮನ್ನು ಹಾಳ ಮಾರಾಕನ ಇವು ಬಂದವಂತ ತಿಳ್ಕೊಂಡು ಯಾವ ಪುಣ್ಯಾತ್ಮ ಬಹಳ ತೀವ್ರ ಗತಿಯೊಳಗೆ ಸತ್ಸಂಗಾದಿಗಳನ್ನು ಮಾಡಿ ತನ್ನ ದುರ್ಬುದ್ಧಿ ಕಳ್ಕೊತಾನೋ ಅವೊಂದಿಷ್ಟು ಈ ಪ್ರಪಂಚದೊಳಗೆ ಬದುಕುತ್ತಾನೆ. ಇಲ್ಲದಿದ್ರೆ ನಾಶ ಆಗೋ ಪ್ರಸಂಗ ಬರ್ತದೆ. ಇರಲಿ, ಲಕ್ಷ್ಮಮ್ಮನ ಕೈಯೊಳಗ ಆ ಮಗಿಯನ್ನು ಮಣ್ಣಿನ ಮಗಿಯನ್ನು ಕೊಟ್ಟರು, ನೀರು ತುಂಬಿದ ಮಗಿಯನ್ನು ಕೊಡ್ತಾರೆ. ಲಕ್ಷ್ಮಮ್ಮ ಅದನ್ನು ತಗೊಂಡು ನಡ್ಕೊಂತ ಹೋಗುವಾಗ ಕಾರವಾರ ದಾರಿಯಿಂದ ಮೌನೇಶ್ವರ ಮಂದಿರದ ಮುಂದೆ ನಡೆದು ಸುಗದಾರಿಗಳನ್ನು ದಾಟಿ ಹೋಗುವಾಗ ಅವಳ ಮನಸ್ಸಿನೊಳಗ ಹಿಂಗ ವಿಚಾರ ಬಂತು ತಾಯಿಗೆ. ಈ ಮಗಿ ಬಂಗಾರದಲ್ಲ, ಈ ಮಗಿ ಹಿತ್ತಾಳಿನೂ ಅಲ್ಲ, ತಾಮ್ರದ್ದು ಅಲ್ಲ,
ಮನೆಯನ್ನ ಅಂತ ಉತ್ತಮ ಮನೆ ಕಟ್ಸಿದೀವು, ಉತ್ತಮ ಜಗಲಿ ಕಟ್ಸಿದೀವು. ಬಂಗಾರ ಮಗಿಯಾರ ತಾಮ್ರದಾರ ಆಗಿದ್ರೆ ಪೂಜೆ ಮಾಡಕ್ಕೆ ಯೋಗ್ಯ ಆಗ್ತಿತ್ತು. ಈ ಹಳೆಯ ಮಗಿಯನ್ನ ಪೂಜಿಸುವಂತ ನಮ್ಮ ಮನೆ ಹೇಗೆ ಉದ್ಧಾರ ಆಗಿತ್ತು? ಈ ಹಳೆ ಮಗಿಯನ್ನ ಪೂಜೆ ಮಾಡಿದ್ರೆ ನಮ್ಮ ಮನೆ ಹೆಂಗೆ ಉದ್ಧಾರ ಆಗ್ತದೆ? ಹಿಂಗೆ ಮನುಷ್ಯನ ಸಂಶಯ ಪಟ್ಟು ಆ ಮಗಿಯನ್ನು ಏನ್ ಮಾಡಿದ್ವು ಅಂತಂದ್ರೆ ಅಲ್ಲೇ ಸುಡಗಾರದಾಗ ಒಪ್ಪಳೆ ಮಗಿಯನ್ನು ಉಗಿದು ಮನೆ ಬಾರ. ಗುರುಕೃಪಾ ದೊರೆಯುವುದು ಪೂರ್ವದ ಪುಣ್ಯ, ದೊರೆತವನೇ ಪುಣ್ಯ ಅಂತ ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ. ಸದ್ಗುರುಣ ಅಂತ ಯಾರಿಗೆ ಯಾವಾಗ ಏನು ಕೊಟ್ಟ ಆಶೀರ್ವಾದ ಮಾಡ್ಕೊಂಡು ಹೇಳಕ್ ಬರುವುದಿಲ್ಲ. ಏನನ್ನಾದ್ರೂ ಕೊಡಬಹುದು. ಹುಲಕೋಟಿ ಓದಗೋಡು ಮಂಟಾದ ಇರತಕ್ಕಂಥ ರಾಮನ ಗೌಡ್ರಿಗೆ ಒಂದು ಮುಟ್ಟಿಗೆ ಮಣ್ಣು ಕೊಟ್ಟ. ಆ ಮಣ್ಣಿನಿಂದ ರಾಮನಗೌಡ ಮಂಟನ ಉದ್ಧಾರ ಆಯ್ತು. ಇನ್ನೊಬ್ಬರಿಗೆ ಎಲ್ಲೋ ಅಡಿಗೆ ಮಾಡಿರ್ತಕ್ಕಂಥ ಒಂದು ಪ್ರದೇಶ ಜೋಳ ಕೊಟ್ಟ. ಅದರಿಂದ ಉದ್ಧಾರ ಆಯ್ತು. ಆವೇಶದೊಳಗ ರೋಗದಿಂದ, ಚರ್ಮ ರೋಗದಿಂದ ಬರತಕ್ಕಂಥವ್ರು ಇಬ್ಬರು ಬಂದು ಸಿದ್ಧಾರೂಢರ ಪಾದಕ್ಕೆ ನಮಸ್ಕಾರ ಮಾಡಿದಾಗ ತಾವು ಮಾಡೋ ಭಕ್ತರ ಮನೆ ಕರ್ಕೊಂಡು ಹೋಗಿ ಅವರು ಭಕ್ತದಾಗ ಕೂಡಿಸಿ ತಾವ ನೀರು ಸುರಿದ್ರಂತ ಸಿದ್ಧಾರೂಢರು ಅವ್ರ ಮೇಲೆ. ತಾವ ಸ್ವತಃ ನಮ್ಮ ಹಸ್ತದಿಂದ ನೀರು ಸುರಿದಿದ್ದಕ್ಕಾಗಿ ನಾವು ಚರ್ಮ ರೋಗಗಳು ನಿವೃತ್ತಿ ಹೋಗಿದ್ದಾವೆ. ಯಾರನ್ನ ಯಾರಿಗೆ ಯಾವ ಸಮಯದೋ ಏನು ಕೊಟ್ಟು ಉದ್ಧಾರ ಮಾಡ್ತಾನೆ ಹೇಳಕ್ ಬರುವುದಿಲ್ಲ. ಮಗಿ ಹೋಗೋದು ಮಣಿಬಾರ್ದು. ಮುಂದೆ ನೇಮಿಸಿದ ತಾರೀಕಿಗೆ ಸದ್ಗುರುಗಳನ್ನು ಕರ್ಯಾಕ್ ಬಂದರು. ಸದ್ಗುರು ಕರ್ಕೊಂಡು ಮನೆಗೆ ಬರ್ತಾರೆ. ಗೃಹೇ ಪ್ರವೇಶಕ್ಕೆ ಮನೆಗೆ ಬಂದಾಗ ಲಕ್ಷ್ಮಮ್ಮಳಿಗೆ, ಲಕ್ಷ್ಮಮ್ಮ ನಾನಿಲ್ಲಿ ಕೊಟ್ಟಿರ್ತಕ್ಕಂಥ ಮಗಿಯನ್ನು ಪೂಜಿಸಿದೆಯಾ ಕೇಳಿದ ಸಿದ್ಧಾರೂಢ. ನಾನಿನ್ನ ಮಗಿ ಕೊಟ್ಟು ಕಳಿಸಿದ್ದೆಲ್ಲ ಪೂಜಾ ಮಾಡಿದ್ದೇನವ ಅಂತ ಕೇಳಿದ್ರು. ಅವಳು ಗಾಬರಿಯಾಗಿ ಅಳುತ್ತಪ್ಪ, ಆ ಹಳೆ ಮಗಿಯನ್ನು ಪೂಜಿಸಬೇಕೆಂದು ನಿನ್ನ, ಆ ಹಳೆ ಮಗಿಯನ್ನು ಪೂಜಿಸಿದ್ರೆ ಏನಾಗ್ತದೆ ಅಂತ ತಿಳ್ಕೊಂಡು ನಿನ್ನ ಮಾತಿನ ಮೇಲೆ ಸಂಶಯ ಬಂದು ಅದನ್ನ ಅಲ್ಲೇ ಹೋಗೋದು ಬಂದ್ರಪ್ಪ, ನಾ ಪೂಜಾ ಮಾಡಿಲ್ಲ ಅಂತ. ಗುರುಗಳು ಆಗಲಿ ಬಿಡುವ, ಆಗಲಿ ಬಿಡು ಇಷ್ಟೇ. ಇಷ್ಟೊಂದು ಸುಮ್ಮನಾಗಿ ಗೃಹ ಪ್ರವೇಶದ ಎಲ್ಲಾ ಕಾರ್ಯವನ್ನು ಮುಗಿಸುತ್ತಾ ಸದ್ಗುರು ಆಶ್ರಮಕ್ಕೆ ಬರ್ತಾರೆ. ಮುಂದೆ ಕಾಲ ಗತಿಸಿದಂಗ ಅವರ ಆರ್ಥಿಕ ಪರಿಸ್ಥಿತಿ ಎನ್ನುವಂಥದ್ದು ಕೆಲವೇ ಸಮಯದಲ್ಲಿ ಹದಗೆಟ್ಟು ಏನಾನು ನೆವದಿಂದ ತಾನೇ ಹೋಗುವುದು ಸಿರಿಯು. ಕಾರಣದೊಳಗೆ ಅಗ್ನಿ ಹುಟ್ಟಿ ಆ ಕಾರಣವನ್ನೇ ದಹಿಸಿದಂತೆ ಸರ್ವಜ್ಞ. ಅರಣ್ಯದೊಳಗೆ ಬಹಳ ಮರಗಳಿರ್ತಾವು. ಮರಕ್ಕೆ ಮರ ತಿಕ್ಕಿ 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 ಏನ್ ಮಾಡ್ತದಂದ್ರೆ ಮತ್ತಿಸಿ 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 ಅಲ್ಲೇ ಅಗ್ನಿ ಹುಟ್ಟುತ್ತದೆ. ಅಗ್ನಿ ಹುಟ್ಟಿದ ಮರಗಳನ್ನು ಸುತ್ತ ಅರಣ್ಯವನ್ನು ಸುತ್ತ ಹಂಗ ಹೋಗ್ತದನೋ ಹಂಗ ಐಶ್ವರ್ಯ ನಮ್ಮಿಂದ ಹೋಗಬೇಕಾಗಿತ್ತು ಅಂತಂದ್ರೆ ಏನಾದ್ರೂ ನೆವದಿಂದ ಏನಾಗ್ತದ್ರೆ ಐಶ್ವರ್ಯ ಹೋಗ್ಬಿಡ್ತದಂತೆ. ಏನಾದ್ರೂ ನೆವದಿಂದ ತಾನೇ ಹೋಗುವುದು ಸಿರಿಯು. ಕಾರಣದೊಳಗೆ ಅಗ್ನಿ ಹುಟ್ಟಿ ಕಾರಣವು ದಹಿಸಿದಂತೆ ಸರ್ವಜ್ಞ ಅನ್ನಂಗ ಕಾಲಾಂತರದಲ್ಲಿ ಏನಾಯ್ತು ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟು ಹೋಗ್ಬಿಟ್ಟಿತ್ತು. ಎಣ್ಣೆ ಇರುವನಕ ದೀವಿಗೆ ಉರಿಯುವ ಓದು ಪೂರ್ವ ಪುಣ್ಯ ವಿಹರ್ಮರಿ ಅಂತ ಸಿರಿ ಇರ್ತದೋ, ಪುಣ್ಯ ತೀರಿದ ಮರುದಿನಕ್ಕೆ ನಿರ್ಣಯ ಸಿರಿಯು ಎಣ್ಣೆ ಮುಗಿದಿಯ ದೀಪದಳು ತನ್ನಗಬಹುದು. ಸರ್ಪಪುರುಷನ ಸಭೆಗಳು ಬರ್ತಾರೆ. ಎಣ್ಣೆ ಇರುವ ತನಕ ದೀವಿಗೆ ಉರಿತದ, ಪುಣ್ಯ ಇರುವ ತನಕ ಐಶ್ವರ್ಯ ಇರುತ್ತದ. ಗೊತ್ತಾಗಿತ್ತಂದ್ರೆ ಸಿದ್ಧಾರೂಢ ಸ್ವಾಮಿಗಳಿಗೆ ಪುಣ್ಯ ತೀರೇತಿರುವುದನ್ನು ತಿಳ್ಕೊಂಡು ಆಗಾಮ ಆಶೀರ್ವಾದ ಮಾಡಿಕೊಟ್ಟು ಕಳಿಸಿದ್ರೆ ಆ ಆಶೀರ್ವಾದವನ್ನು ಸ್ವೀಕಾರ ಮಾಡುವಂತ ಬುದ್ಧಿ ಇಲ್ಲ, ಮನಸ್ಸು ಕೆಟ್ಟು ಏನ್ ಮಾಡಿದ್ರು ಲಕ್ಷ್ಮಮ್ಮ ಈ ರೀತಿ ಮಾಡಿದ್ದಕ್ಕಾಗಿ ಹದಗೆಟ್ಟು ಎಲ್ಲವನ್ನು ಮಾಡಿ ಬಡವರಾಗಿ ಗುರು ಪ್ರಸಾದವೆಂದರೆ ಅದು ಹಣವಿರಲಿ, ವಸ್ತುವಿರಲಿ, ಹರಕು ತಟ್ಟೆ ಇರಲಿ ಅಥವಾ ಯಾವುದೋ ಒಂದು ಇರಲಿ, ಅದನ್ನೇನು ಮಾಡಬಾರ್ದು, ತಿರಸ್ಕಾರ ಮಾಡಬಾರ್ದು ಅಂತಲ್ಲ. ಗುರು ಪ್ರಸಾದ ಅಂದ್ರೆ ಅದ ಹಣ ಇರಬಹುದು ಅಥವಾ ಒಂದು ಯಾವುದೋ ವಸ್ತು ಇರಬಹುದು ಅಥವಾ ಒಂದು ಹರಕ ಬಟ್ಟೆ ಇರಬಹುದು, ಒಂದು ಹರಕ ತಟ್ಟೆ ಇರಬಹುದು. ವಸ್ತುಗಳ ಮುಖ್ಯ ಅಲ್ಲ. ವಸ್ತುಗಳನ್ನು ಕೊಡುವಾಗ ಸದ್ಗುರು
ಆಶೀರ್ವಾದ ಬಹಳ ಮುಖ್ಯ ಇರ್ತದೆ. ಅದು ಯಾವುದೋ ಇರಲಿ, ಅದನ್ನ ಏನ್ ಮಾಡಬಾರದು, ತಿರಸ್ಕಾರ ಮಾಡಬಾರದು. ಮಹಾತ್ಮರು ಈ ರೀತಿಯಾಗಿ ಹೇಳ್ಕೊಂಡು ಬಂದಿದ್ದಾರೆ. ಅದಿರಲಿ, ಮೈಲಾರಪ್ಪ ಮರಣ ಹೊಂದಿದಾಗ ಅವನ ತಲೆಯ ಮೇಲೆ ಸಿದ್ಧರು ಕಾಲಿಟ್ಟು ಆಶೀರ್ವಾದ ಮಾಡಲ್ಪಟ್ಟಂತ ಭಾವಚಿತ್ರ ಇನ್ನೂ ಅವರ ಮನೆಯೊಳಗದ ಅಂತ ಅವರ ಸ್ಮರಣಕ್ಕಾಗಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಪ್ರಸಾದ ಅನ್ನುವಂಥದ್ದು ಏನದ ಅಂತಂದ್ರೆ, ಕರುಣ ಪ್ರಸಾದದಲ್ಲಿ ತಿರಸ್ಕಾರ ಬುದ್ಧಿ ಬಂತು ಅಂತಂದ್ರೆ ಅವರಿಗೆ ನಾಚಿರ್ತದ. ಸರ್ವಜ್ಞ ಮಹಾಕವಿ ಹರನ ಶಿಲೆ ಎಂದವಗೆ, ಗುರುದೇವನನ್ನು ನರನೆಂದವಗೆ, ಕರುಣ ಪ್ರಸಾದ ಎಂದದಂದವಗೆ ರವರವ ನರಕ ತಪ್ಪದು ಸರ್ವಜ್ಞ ಅಂತ ಸರ್ವಜ್ಞ ಮಹಾಕವಿಗಳು ಬರೆದಿದ್ದಾರೆ. ಸದ್ಗುರುನಾಥನ ಹಸ್ತಪರ್ಶ ಆದಂತೆ ಯಾವುದೇ ಇರಲಿ ಅದು ಪ್ರಸಾದ ಅನ್ನತಕ್ಕಂಥ ಭಾವನೆಯಿಂದ ಸ್ವೀಕಾರ ಮಾಡ್ಬೇಕಂತ. ಸುಮ್ಮೊಂದು ಉದಾಹರಣೆ ಹೇಳ್ಕೊಂಡು ಬರ್ತೇನೆ ನಿಮಗೆ. ಮಾಯಾ ಮತ್ಸ್ಯೇಂದ್ರನಾಥರು ಅಂತ ತಿಳ್ಕೊಂಡು ಆ ಹಿಂದಿನ ಕಾಲಕ್ಕೆ ಒಬ್ಬ ಬಹಳ ದೊಡ್ಡ ನಾಡು ಸಂಪ್ರದಾಯದ ಒಬ್ಬ ಮಹಾತ್ಮರವರು ಮತ್ಸ್ಯೇಂದ್ರನಾಥರು ಅಂತ ಸಂಚಾರ ಮಾಡಿದಂತ ಒಬ್ಬ ರಾಜರ ಮನೆ ಮುಂದೆ ಬಂದು ಭಿಕ್ಷಾಂದಿ ಅಂದರು. ಮಹಾರಾಣಿ ನೀಡುವುದಕ್ಕೆ ಮುಂದೆ ಬಂದು ನಿಂತಾಗ, ಮಕ್ಕಳಿಲ್ಲದವರ ಮನೆಯ ಭಿಕ್ಷೆಯನ್ನು ನಾನು ಸ್ವೀಕರಿಸುವುದಿಲ್ಲ ಅಂತ, ಬಹುಶಃ ನಿನಗೆ ಮಕ್ಕಳಾದಾಗ ನಿನ್ನ ಮನೆಯ ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ ಅಂತ. ಅದೇನೋ ಒಬ್ಬೊಬ್ಬ ಮಹಾತ್ಮರು ಯಾಕೆ ಮಾತಾಡ್ತಾರೋ ಅವ್ರಿಗೆ ಗೊತ್ತಾರ. ಹಿಂಗ್ಯಾಕೆ ಮಾತಾಡಿರುವಂತ ನಮಗನ್ನಾಗ ಎಲ್ಲ ಅವಕಾಶ ಇಲ್ಲ. ದರಾರ ಮಹಾರಾಣಿ ಕಣ್ಣಾಗ ನೀರು ಬಂದು ಮಕ್ಕಳಿಲ್ಲದ ಸಂಕಟ. ಮೊದಲ ಇವು ಮಹಾತ್ಮ ಮಾತಾಡಿದ್ದು ಒಂದು ತ್ರಾಸ. ಕಣ್ಣಾ ನೀರು ಬರ್ತಾವ ಮಹಾರಾಣಿಗೆ. ಮತ್ಸ್ಯೇಂದ್ರನಾಥ್ ಅಂದ್ರು, ಅಮ್ಮ ಈ ಪ್ರಸಾದವನ್ನು ತಗೋ, ನಾನು ಸಂಚಾರ ಮಾಡಿ ಹೋಗಿ ಬರುತ್ತೇನೆ, ಹೊರಗೆ ಬರುವಾಗ ನಿನ್ನ ಮಣಿ ಅನ್ನ ಉಂಡು ಹೋಗುತ್ತೇನು, ಅಲ್ಲಿಗಾದ್ರೂ ನಿನಗೆ ಮಗ ಆಗಿರ್ತಾನು, ಈ ಭಸ್ಮವನ್ನು ತಗುವಂತ ಜೋಳಿಗೆ ಒಳಗಿನ ಭಸ್ಮ ಮತ್ಸ್ಯೇಂದ್ರನಾಥರು ಆ ಮಹಾರಾಣಿ ಕೈ ಒಳಪಟ್ಟರು. ಮಹಾರಾಣಿ ತಗೊಂಡು ಹೋಗಿ 4 ಮಂದಿ ಹೆಣ್ಮಕ್ಳು ಕೂಡ ಚರ್ಚೆ ಮಾಡಿದ್ರು. ಏನು ಚರ್ಚೆ ಮಾಡಿದ್ರು ಅಂತಂದ್ರೆ, ಯಾವ ಸಾಧುಗಳು ಹೆಂಗಿರ್ತಾವು, ಏನು ಇವ್ರ ಹಕ್ಕಿಕತ್ತ, ಅಕಸ್ಮಾತ್ ಹಂಗೂ ಏನು ಮಾಡಿದ್ರು ನಮ್ಮ ಗತಿ ಏನು. ಒಂದು ಮುಗಿಕಂತು ಯಾವ ಅದೇನು ಗಂಡಿ ಮಾತಲ್ಲ, ನಿಮ್ಮ ಮಹಾರಾಜ ಹೇಳ್ತಾವು ಬೇಕಾದ ಮಾಡಿದ್ರೆ ಮಕ್ಕಳಾಗಿಲ್ಲ, ಮತ್ತೆ ಈ ಸಾಧು ಕೊಟ್ಟು ಬೂದಿಯಿಂದ ಏನು ಮಕ್ಕಳಾಗ್ತಾವು, ಅದೇನಂತ ಹೇಳಕ್ ಬರೋದಲ್ವಾ. ಅದೇನು ಸಂಪ್ರದಾಯದ ಹೆಂಗ ನಮ್ಮ ಸಿದ್ಧಾರ್ಥ ಪರಂಪರೆ ಅಂತ ಒಂದು ಪರಂಪರೆ, ಹೆಂಗ ಬಸವಾದಿ ಪ್ರಮದ್ರ ಅವರೊಂದು ಪರಂಪರೆ ಅಂತ ಹೆಂಗಂದ್ರೆ ಹಂಗ ನಾದ ಪರಂಪರೆ ಅಂತ ಹೇಳ್ಕೊಂಡು ಅದೊಂದು ದೊಡ್ಡ ಪರಂಪರೆ. ಅದು ಅವರು ಕೊಟ್ಟು ಭಸ್ಮವನ್ನು ಓದುವಂತ ತಿಪ್ಪ ದೊಡ್ಡ ತೆಗಿನ ಓದ್ಬಿಟ್ಲು. ಮತ್ಸ್ಯೇಂದ್ರನಾಥ ಸಂಚಾರ ಮಾಡ್ಕೊಂತ ಹೋಗಿ 12 ವರ್ಷ ಸಂಚಾರ ಮಾಡಿ ಮತ್ತೆ ಹೊಳ್ಳಿ ಅದ ಮನೆಗೆ ಬಂದು ಆ ಮನೆ ಮುಂದೆ ನಿಂತು, ನಾ ಆಶೀರ್ವಾದ ಮಾಡಲ್ಪಟ್ಟಂತ ತಾಯಿಗೆ ಬಹುಶಃ ಮಗ ಆಗಿರ್ಬೇಕು, ಇನ್ನ ಮಗನ ಕರ್ಕೊಂಡನ ಏನ್ ಮಾಡ್ತಾವ ಅಂತಂದ್ರೆ ಭಿಕ್ಷಾ ನೀಡಾಕ್ ಬರ್ತಾವ ಅಂತ ಇವ್ರು ತಿಳ್ಕೊಂಡಿದ್ರು. ಮತ್ತೆ ಬಲಗೈ ಇಲ್ಲ, ಬಂದು ಮಗನೇ ಇಲ್ಲ. ಮತ್ತೆ ನೋಡಿದ್ರು ಮತ್ಸ್ಯೇಂದ್ರನಾಥರು ಈಗ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡ್ರು. ಮಹಾರಾಣಿ, ನಾ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು ಏನು ಮಾಡಿದ್ರಿ ಅಂತ ಕೇಳಿದ್ರು. ಮತ್ತು ಕನ್ನ ನೀರು ಹಾಕಿದ್ರು. ಹೆಣ್ಮಕ್ಳಿಗೆ ಒಂದು ರೂಢಿನ ಕನ್ನಡಿ ಹಾಕಿಬಿಡುದು, ಅದು ಮುಂದೆ ಏನಾರು ಹಾಕಾಕ ಮತ್ತೆ ಚಲೋ ಕೆಲಸ ಮಾಡೋದು. ಕನ್ನಡ ನೀರು ಹಾಕೋದು, ಕ್ಯಾರಿ ಕೆಲಸ ಮಾಡೋದು, ಕನ್ನಡ ನೀರು ಹಾಕೋದು, ಹೊರ ಕನ್ನಡ ನೀರು ಹಾಕೋದು. ಕನ್ನಡ ನೀರು ಸುರಿಸಿದ್ದು ಮಹಾತ್ಮರಿಗೆ ಗೊತ್ತಪ್ಪ. ಮನ ಕೊಟ್ಟಿರ್ತಕ್ಕಂಥ ಪ್ರಸಾದ ಏನು ಮಾಡಿದ್ರು ತಾಯಿ ಅಂತ ಕೇಳಿದ್ರು ಮತ್ಸ್ಯೇಂದ್ರನಾಥರು. ಯಾರೋ ಒಬ್ಬರು ಮಾತು ಕೇಳಿದಂತ ನೀರು ಮಾಡಿ ಅಂದ್ರೆ ತಿಕ್ಕೊಳಗೆ ಹೋಗೋದು ನಿಂತರು. ನಡಿ ತೋರ್ಸ್ ನಡಿ ಅಂತ ಆ ತಿಪ್ಪಿದ ಒಂದು ದೊಡ್ಡ ತೆಕ್ಕ ಅದನ್ನ ಹೋಗಿ ಹೋದ್ರು. ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡುತ್ತಾರೆ. ಆ ಪುತ್ರ ಸಂತತಿ ಆಗುವಂತ ಭಸ್ಮದ ಕರ್ಣಿ
ತಿಪ್ಪಿ ಒಳಗೆ ಏನಾಗಿತ್ತು ಅಂದ್ರೆ ಒಂದು ಕೂಸಾಗಿ 12 ವರ್ಷದ ಕೂಸಾಗಿ ತಿಪ್ಪಿ ಒಳಗೆ ಇದ್ದಾರೆ. ಅವರು ಕರೆದ್ರು, ಇನ್ನೊಂದಾಗ ಅವ್ರಿಗೆ ನಾಮ ಇಲ್ಲ. ಎಲ್ಲೋ ಗೋರಕ ಏನ್ ಮಾಡ್ತಾ ಇದ್ದಿ ಮ್ಯಾಲೆ ಕೆದ್ದ ಬಾ ಅಂತ ಅವ್ರಾಗಿ ಕರೆದ್ರು. ಮತ್ಸ್ಯೇಂದ್ರನಾಥ ಕರೆದ್ಬಿಟ್ಟಿಗೆ ಎದ್ದು ಬರ್ತಾನೆ. ಅವನು ಗೋರಖನಾಥ ಗೋರಖನಾಥ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಮಹಾರಾಣಿಗೆ ಆಗೇನಾಯ್ತು ಅಂದ್ರೆ ಮಹಾನ್ ಪ್ರಾಯಶ್ಚಿತ್ತ ಅನ್ನುವಂಥದ್ದಾಗುತ್ತದೆ. ಜಗತ್ತಿನೊಳಗೆ ಗುರುವಿನ ಪ್ರಸಾದ ಅನ್ನುವಂಥದ್ರನ್ನಾಗ ಏನ್ ಮಾಡಬಹುದು, ತಿರಸ್ಕಾರ ಭಾವನೆಯನ್ನು ಮಾಡಬಹುದು ಅನ್ನುವುದನ್ನ ಈ ಅಧ್ಯಾಯದಲ್ಲಿ ಬಹು ಸುಂದರವಾಗಿ ಹೇಳಾಕಿದ್ದಾರೆ. ಅವರು ಸದ್ಗುರುನಾಥ ಕೊಟ್ಟ ಪ್ರಸಾದ ಅದು ಯಾವುದೇ ದೃಷ್ಟಿಯಿಂದ ಏನ್ ಮಾಡ್ತದ ಅಂತಂದ್ರೆ ನಮ್ಮನ್ನು ರಕ್ಷಣಾ ಮಾಡ್ತಿರ್ತದೆ. 12 ವರ್ಷ ಗುರುಗಳು ಸೇವೆ ಮಾಡಿದಂತೊಬ್ಬ ಊರಾನ್ ಮಂದಿ ಕಾಶಿ ರಾಮೇಶ್ವರ ಉಡುಪಿ ಗೋಕರ್ಣ ಸಂಚಾರ ಮಾಡಿಸೋಲಾಗ ಅಂತ ತಿಳ್ಕೊಂಡು ಪಾದಯಾತ್ರೆ ಮಾಡಿದ್ರು. ನಾನು ಅವ್ರ ಜೊತೆಗೆ ಪಾದಯಾತ್ರೆಗೆ ಹೋಗ್ತೇನೆ ಅಪ್ಪ ಅಂದ ಗುರುಗಳಿಗೆ. ಯಾರು ಬೇಡ ಅಂತಾರಪ್ಪ, ಮಾಡಬೇಕು, ತೀರ್ಥಕ್ಷೇತ್ರಗಳನ್ನ ಮಾಡಬೇಕು, ಅದರಿಂದ ಪುಣ್ಯ ಸಂಪಾದನೆ ಆಗ್ತದೆ, ಹೋಗಂತ ಆಶೀರ್ವಾದ ಮಾಡಿದ್ರು ಗುರುಗಳು. ಒಂದಿಷ್ಟು ಅಕ್ಷತೆಯನ್ನು ಮಂತ್ರಿಸಿ ಅವನ ಕೈಯಾಗ ಕೊಟ್ಟರು. ಆಶ್ರಮದ ಗುರುಗಳು ಒಂದಿಷ್ಟು ಅಕ್ಕಿ ಕಾಳು ಮಂತ್ರಿಸಿ ಅವನ ಕೈಯಾಗ ಕೊಟ್ಟರು. ಅವಂದ ಈ ಅಕ್ಕಿ ಕಾಳು ತಗೊಂಡು ಹೋದ್ರೆ ನಮ್ಮನ್ನ ಏನ್ ನಮಗೆ ಊಟ ಸಿಗ್ತದೆ, ಇದರಿಂದ ಉಪಚಾರ ಸಿಗುತ್ತೆ, ನಮ್ಮ ಖರ್ಚಿಗೆ ಏನಿದ್ರಿಂದ ಆಗ್ತದಂತ ಮನುಷ್ಯರೊಳಗೆ ಭಾವನೆ ಬರ್ತಿದ್ದಾರೆ. ಆದರೂ ಗುರುಗಳ ಆಶೀರ್ವಾದ ಏನೋ ಇರಲಿ ಅಂತ ಗಿಟ್ಟುಕೊಂಡ, ಜೊತೆಗೆ ಒಬ್ಬನ ಕರ್ಕೊಂಡ. ನಮ್ಮತ್ತೆ ರೊಕ್ಕೆಲ್ಲ ಮಂದಿ ಹಿಂಬಾಲ್ ಕೂಡುದು ಬೇಡ, ನಾವು ನಮ್ಮಷ್ಟು ನಾವು ಹೋಗೋಣ ಅಂತ ತಿಳ್ಕೊಂಡು ಇವ್ರು ಪಾದಯಾತ್ರೆ ಹೊಂಟರು. ಯಾವ ಊರಿಗೆ ಹೋಗೋದನ್ನು ಊರಿಗೆ ಹೋಗಂತ ಮೊದಲು ಇವ್ರು ಎದುರಿಗೆ ಬರಬೇಕು, ಯಾವ ಹೊಂಟ್ರಿ ಅಂತ ಕೇಳಬೇಕು. ನಾವೆಂತ ಯಾತ್ರೆ ಹೊಂಟಿದ್ದಪ್ಪ ಅಂದ ಪಟ್ಟಿಗೆ ಭಾಳ ಚಲೋ ಆದ್ರಿ, ನಮ್ಮ ಮನೆಗೆ ಬರ್ರಿ, ಸ್ನಾನ ಮಾಡ್ಕೋರಿ, ಪೂಜಾ ಮುಗಿಸ್ಕೋರಿ, ಪ್ರಸಾದ ಮಾಡ್ರಿ, ಹೋಗ್ರಿ. ಇಡೀ ಉತ್ತರ ಹಿಂದೂಸ್ತಾನ ಪ್ರವಾಸ ಎಲ್ಲ ಮುಗಿತು, ದಕ್ಷಿಣ ಹಿಂದೂಸ್ತಾನ ಪ್ರವಾಸ ಎಲ್ಲ ಮುಗಿತು. ಇಷ್ಟೆಲ್ಲ ಪ್ರವಾಸ ಮುಗಿಸಿಕೊಂಡು ಬಂದು ಪ್ರತಿಯೊಂದು ಮನೆಗೆ ಕರ್ಕೊಂಡು ಹೋಗಿ ಪ್ರಸಾದ ಮಾಡಿಸಿ ಅವರು ಕೊಟ್ಟಿರ್ತಕ್ಕಂಥ ಕಾಣಿಕೆ ಏನಾದ್ರು ಸಾಕಷ್ಟು ದುಡ್ಡು ಆಗಿಬಿಟ್ಟು ಅವರಿಗೆ ಅಲ್ಲಿ ಮಠಕ್ಕೆ ಬಂದು ಗುರುಗಳಿಗೆ ಹೇಳಿದ್ರು, ಅಪ್ಪೋಳ ನಾ ಏನೋ ಅನಿತಾ ಹೊಣ ಮಾಡ್ಕೊಂಡಿದ್ನಿ, ನೀನು ಹೋಗೋ ಒಂದಿಷ್ಟು ದುಡ್ಡು ಪಾಠ ಕೊಡ್ಲಿಲ್ಲ ಅಂತ ನಾ ತಿಳ್ಕೊಂಡಿದ್ನಿ. ಆದರೂ ನನಗೆ ಈಗ ಏನಾಯ್ತು ಅಂದ್ರೆ ಅರ್ಥ ಆದ್ರೆ ಆಶೀರ್ವಾದದೊಳಗೆ ಎಂತ ಶಕ್ತಿ ಅದ ಅನ್ನೋದು ನನಗೆ ಈಗ ತಿಳಿತು ಅಂತ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಅಕ್ಷತೆ ಅಕ್ಕಿ ಕಾಳಾಗ ಇವಾಗ ಏನು ಕೊರತೆ ಆಗದಾಗ ಏನ್ ಮಾಡಿದ್ರು ಅಂತಂದ್ರೆ ಆಶೀರ್ವಾದವನ್ನು ಮಾಡಿ ಕಳಿಸಿದ್ರು. ಗುರುಗಳ ಆಶೀರ್ವಾದ ಯಾವುದೋ ರೂಪದಿಂದ ಬಂದು ಇವ್ರನ್ನ ಏನ್ ಮಾಡ್ತಂದ್ರೆ ಉಪಚಾರ ಮಾಡಿ ಇವರು ರಕ್ಷಣಾ ಮಾಡುವಂತದ್ದಾಗ್ತದೆ. ಹಂಗೆ ನಮ್ಮ ಜೀವನದಲ್ಲಿ ನಮ್ಮನ್ನು ರಕ್ಷಣಾ ಮಾಡುವುದು ಯಾವುದು ಅಂದ್ರೆ ಸದ್ಗುರುನಾಥನ ಆಶೀರ್ವಾದ. ಅದರಲ್ಲಿ ಏನಾಗಬಾರದು ಅಂದ್ರೆ ತಿರಸ್ಕಾರ ಭಾವನೆ ಅನ್ನುವಂಥದ್ದು ಬರಬಾರದು. ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ಇದ್ದಾಗ ಸಿದ್ಧಾರೂಢ ಮೂರ್ತಿ ಕೆತ್ತಿದ್ದಂತ ಒಬ್ಬ ಬಡಿಗರ ಕಾಳಪ್ಪ ಅಂತೇಳಿ, ಮಿಸ್ರಿಕೋಟಿ ಬಡಿಗರ ಕಾಳಪ್ಪ ಅಂತೇಳಿ. ಸಿದ್ಧಾರೂಢರು ಇದ್ದಾಗ ಸಿದ್ಧಾರೂಢರ ಮೂರ್ತಿ ಕೆತ್ತಿದ್ದ, 4 ಕಡೆ ಪರದೆ ಕಟ್ಟಿಕೊಂಡು ಯಾರು ಒಳಗೆ ಹೋಗುವಂಗಿಲ್ಲ. ಮಿಸ್ರಿಕೋಟಿ ಕಾಳಪ್ಪ ಒಬ್ಬ ಒಳಗಿರಬೇಕು, ಯಾವಾಗ ಹೊರದು ಸಿದ್ಧಾರೂಢರು ಅಷ್ಟೇ ಹೋಗಿ ಆ ಮೂರ್ತಿ ನೋಡ್ಬೇಕು. ಹಿಂಗ್ ವ್ಯವಸ್ಥೆ ಇಟ್ಟಿದ್ರು. ಮೂರ್ತಿ ಇನ್ನೂ ಪೂರ್ತಿ ಮುಗಿದಿದ್ದಿಲ್ಲ. ಸಿದ್ಧಾರೂಢರು ಒಮ್ಮೆ ಬೆಳಗಿನ ಸಮಯದಲ್ಲಿ ಹೋಗಿ ಅವನು ಮುಂದೆ ನಿಂತರು. ಮುಂದೆ ನಿಂತ ಹಿಂದೆ ರಸಕ್ಕೆ ಹಾಕಿದ್ರು. ಕೈಯಾನ ಉಳಿ ಸುದ್ದಿಗೆ ಕಾಳಪ್ಪ ಬಿಟ್ಟ. ಸಿದ್ಧಾರೂಢ ಪಾದಕ್ಕೆ ನಮಸ್ಕಾರ ಮಾಡಿದ. ಕಾಳಪ್ಪ ಅಂದ್ರೆ ಸಿದ್ಧಾರೂಢ ಯಾಕ್ರಪ್ಪ ಅಂದ್ರು. ಕಾಳಪ್ಪ ಬಹುಶಃ ಈ ಮೂರ್ತಿ ನಿನ್ನ ಕೈಯಿಂದ ಮುಗಿಯುವಂಗೆ ಕಾಣುವುದಲ್ಲ ಅಲ್ಲೋ ಅಂದ್ರು. ಈ ಮೂರ್ತಿ ನಿನ್ನ ಕೈಯಿಂದ ಮುಗಿಯುವಂಗೆ ಕಾಣುವುದಲ್ಲ ಅಂದ್ರು. ಗೊತ್ತಾದ ಕಾಳಪ್ಪ ಗುರುಭಕ್ತಿ ಇದ್ದ, ಗುರುಪುತ್ರ ಇದ್ದ, ತಿಳ್ಕೊಂಡಾದ್ರು, ಸೌತೆ ಗೊತ್ತಾದ. ಬಹುಶಃ ನನ್ನ ಆಯುಷ್ ತೀರಿತಿ, ಅದಕ್ಕೆ ಗುರುಗಳು ಹಿಂಗಂತಾರು ಅಂತ ಮತ್ತೆ ಅದು ಪಾದಕ್ಕೆ ಬಿದ್ದ. ಯಪ್ಪ ನನ್ನ ಕೈಯಾಗೇನೈತಿಪ್ಪ, ಅದು ಮುಗಿಸ್ಕೊಂಡು ಬಿಡುದು, ನಿನ್ನ ಕೈಯಾಗೈತಿ, ನನ್ನ ಕೈಯಾಗೇನೈತಿ ಅಂತ ಮತ್ತೆ ನಮಸ್ಕಾರ ಮಾಡಿದ. ಏ ಕಾಳಪ್ಪ, ಪರಮಾತ್ಮ ಈ ದೇಹಕ್ಕೆ ಕೊಟ್ಟ ಆಯುಷ್ಯ ಮುಗಿದಿತ್ತು, ಇನ್ನು 3 ದಿವಸ ನಿನ್ನ ಪ್ರಾಣ ಪಕ್ಷಿ ಹೋಗೋದಿತ್ತು. ಆದ್ರೂ ದೇವರಿಗೆ ದೇವನಾಗಲ್ಪಟ್ಟಂತ ಸದ್ಗುರುದೇವ ನಿನಗೆ ಇನ್ನೂ 10 ವರ್ಷ ಆಯುಷ್ಯ ಕೊಡ್ತಾನಪ್ಪ, ನೀನು ಕಾಳಜಿ ಮಾಡಬೇಡ, ಮೂರ್ತಿ ನಿನ್ನ ಕೈಯಿಂದ ಮುಗಿಸ್ತದೆ, ಅದನ್ನು ಮುಗಿಸಲ್ಲ. ಅಭಿಮಾನದ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ಸಂಪ್ರವರ್ತಂತೆ ಆಯು ಯಶೋ ಬಲ ಕೀರ್ತಿ.
ಅಭಿಮಾನದ ಶೀಲಸ್ಸೆ ಭಯಭಕ್ತಿಯಿಂದ ವಿನಯ ಭಾವದಿಂದ ಯಾರು ಸದ್ಗುರುನಾಥನ ಸೇವೆಯನ್ನು ಮಾಡುತ್ತಾರೆಯೋ, ಅವನ ಕೃಪೆಗೆ ಪಾತ್ರ ಆಗುತ್ತಾರೆಯೋ, ಅವರ ಆಯುಷ್ಯ ಕಡಿಮೆ ಇತ್ತು ಅಂತಂದ್ರೆ ಅವರಿಗೆ ಆಯುಷ್ಯ ವೃದ್ಧಿಯಾಗ್ತದಂತೆ ಸದ್ಗುರುನಾಥನ ಕೃಪೆಯಿಂದ. ಮಾರ್ಕಂಡೇಯನ ಆಯುಷ್ಯ ಕಡಿಮೆ ಇತ್ತು, ಪರಮಾತ್ಮನ ಕೃಪೆಯಿಂದ ಮಾತನಾಡಿದ್ರೆ ಮಾರ್ಕಂಡೇಯನ ಆಯುಷ್ಯ ಬರುವಂತದ್ದಾಯಿತು. ಹೌದು, 7 ವರ್ಷದ ಬಾಲಕ, 7 ವರ್ಷದ ಹಸುಳೆ ವನವೆತ್ತ ತಪವೆತ್ತ ಬೈದು ಮಲತಾಯ ಅಡವಿಗೆ ನೂಕಲು ಸುಯ್ದ ಕೋಪಾಗ್ನೆಯಲ್ಲಿ ಪರಪುರಟ ಕೋಪಾಗ 5 ಪಿತರಿದ್ದವರೇನು ಮಾಡಿದರು ಅನ್ನುವಂಥ ಪದ್ಯವನ್ನು ಬರೆಯುವಾಗ 5-6 ವರ್ಷದ ಧ್ರುವ ಮನೆಯನ್ನು ಬಿಟ್ಟ ಚಿರಂಜೀವಿ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡ ಸದ್ಗುರುನಾಥನ ಕೃಪೆಯಿಂದ, ಪರಮಾತ್ಮನ ಕೃಪೆಯಿಂದ. ಸದ್ಗುರುನಾಥನ ಕೃಪಾ ಆಯಿತು ಅಂತಂದ್ರೆ ಕಾಳಪ್ಪನ ಆಯುಷ್ಯ ಮುಗಿದಿದ್ರು ಹೊಳೆಯನ್ನು ಮಾಡುವಂತಂದ್ರೆ ಸದ್ಗುರುಗಳು ಆಯುಷ್ಯವನ್ನು ಕೊಟ್ಟರು. ಮುಂದೇನಾದ್ರು ಅಂದ್ರೆ ಎಲ್ಲ ಕಾರ್ಯಗಳು ಮುಗಿಸಿ 10 ವರ್ಷ ಬದುಕೇನಾದ ಅಂತಂದ್ರೆ ಮಿಸ್ರಿಕೋಟಿ ಕಾಳಪ್ಪ ಅಂತಂದ್ರೆ ಸದ್ಗುರುನಾಥನ ಪಾದದಲ್ಲಿ ಪ್ರಾಣವನ್ನು ಬಿಡ್ತಕ್ಕಂಥವನಾಗುತ್ತೆ. ಇಂತಿಂಥ ಸುಂದರವಾಗಿರ್ತಕ್ಕಂಥ ಘಟನೆಗಳನ್ನ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ತಮ್ಮ ಜೀವಿತ ಕಾಲದಲ್ಲಿ ಎಷ್ಟೋ ಭಕ್ತರನ್ನು ಈ ರೀತಿ ಉದ್ಧಾರ ಮಾಡ್ತಾರೆ. ಸಮುದ್ರ ತೀರದಲ್ಲಿರ್ತಕ್ಕಂಥ ಒಂದು ಕುಂದಾಪುರ ಅಂತ ತಿಳ್ಕೊಂಡು ಒಂದು ಗ್ರಾಮ, ಅಲ್ಲಿ ಶ್ರೀಧರ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ, ಅವನ ಹೆಂಡತಿ ಲಕ್ಷ್ಮೀಬಾಯಿ ಅಂತ ತಿಳ್ಕೊಂಡು, ಆ ಶ್ರೀಧರ ಹೆಂಡತಿ ಲಕ್ಷ್ಮೀಬಾಯಿ ಸದ್ಗುರುನಾಥನ ಪಾದಾರವಿಂದಗಳಲ್ಲಿ ಅತ್ಯಂತ ಭಕ್ತಿ. ಜಗದೊಳು ಗುರುಪಾದದೆಮ್ಮಿಗೆನಿಲ್ಲ, ಬಗೆ ಬಗೆಯ ಶಾಸ್ತ್ರಗಳಿಂದ ಫಲವಿಲ್ಲ, ಮಿಗೆ ಸರ್ವ ಸಿದ್ಧಿಗಳ ಅವರಿಂದೆಲ್ಲ ಶ್ರುತಿಯು ನಗುರೋರಧಿಕವೆಂದು ಸಾರುವುದಲ್ಲ. ಶಾಸ್ತ್ರ ಹೇಳ್ತಾವೆ, ಈ ಜಗತ್ತಿನೊಳಗೆ ಸದ್ಗುರುನಾಥನಕ್ಕಿಂತಲೂ ಗುರುಪಾದದಕ್ಕಿಂತಲೂ ಮಿಗಿಲು ಯಾವ ಅದಾವೇನು ಅಂತ ಕೇಳಿಲ್ಲ ಅಂತ. ತಾಪರಹಿತ ಪದಂ ಸದ್ಗುರು ಪದಂ. ಸದ್ಗುರುವಿನ ಪದಗಳು ಹೆಂಗದವು, ಪಾದಗಳು ಹೆಂಗದವು ಅಂತಂದ್ರೆ ತಾಪರಹಿತ ಪದಂ ಸದ್ಗುರು ಪದಂ. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ತ ತಾಪಗಳನ್ನು ಕಳೆಯುವಂತ ಶಕ್ತಿ ಎಲ್ಲಿದೆ ಅಂತಂದ್ರೆ ಒಬ್ಬ ಸಮಸ್ತ ಸದ್ಗುರುದೇವನ ಪಾದಾರವಿಂದದಲ್ಲಿದೆ, ಒಬ್ಬ ಶಿವಯೋಗಿಯ ಪಾದಾರವಿಂದಗಳಲ್ಲಿ ಇರುತ್ತದೆ ಅಂತ ಬರೀತಾರೆ ಶಾಸ್ತ್ರದಲ್ಲಿ. ಒಂದು ತಾ ಬಿಟ್ಟು ಓದಿದ್ರೆ ಪರಹಿತ ಪದಂ ಸದ್ಗುರು ಪದಂ, ತಾಪರಹಿತ ಪದಂ ಸದ್ಗುರು ಪದಂ, ತಾವನ್ನು ಬಿಟ್ಟು ಓದಿದ್ರ ಪರಹಿತ ಪದಂ ಸದ್ಗುರು ಪದಂ. ಪರರಿಗೆ ಹಿತವನ್ನು ಉಂಟು ಮಾಡುವಂತ ಪಾದಗಳು ಯಾರು ಒಂದು ಸದ್ಗುರುನಾಥನ ಪಾದ. ಪವನ್ನು ಬಿಟ್ಟು ಓದಿದ್ರೆ ರಹಿತ ಪದಂ ಸದ್ಗುರು ಪದಂ. ನಮಗೆ ಬಂದಿರತಕ್ಕಂಥ ಜನ್ಮ ಮರಣಗಳನ್ನು ರಹಿತನನ್ನಾಗಿ ಮಾಡಿ ನಮ್ಮನ್ನು ಈ ಭವದಿಂದ ಮುಕ್ತನನ್ನಾಗಿ ಮಾಡುವಂತ ಶಕ್ತಿ ಎಲ್ಲದಂತದ್ದು ಸದ್ಗುರುನಾಥನ ಪಾದದಲ್ಲಿರುವುದರಿಂದ ರಹಿತ ಪದಂ ಸದ್ಗುರು ಪದಂ. ರವನ್ನು ಬಿಟ್ಟು ಓದಿದರೆ ಹಿತ ಪದಂ ಸದ್ಗುರು ಪದಂ. ಇಷ್ಟ ಅರ್ಥವನ್ನು ಮಾಡ್ತಾರೆ. ಇಂಥ ಸಮಸ್ತ ತಾಪಗಳನ್ನ ಪಾಪಗಳನ್ನ ಶಾಪಗಳನ್ನು ಕಳೆಯುವಂತ ಶಕ್ತಿ ಸದ್ಗುರುನಾಥನ ಪಾದದಲ್ಲಿ ಇರುವುದರಿಂದ ಲಕ್ಷ್ಮೀಬಾಯಿ ಸದ್ಗುರುಗಳ ಚರಣಾರ ಬಿಂದಗಳಲ್ಲಿ ಬಹು ಭಕ್ತಿ ಉಳ್ಳವಳಾಗಿ, ಆ ತಾಯಿ ಹುಬ್ಬಳ್ಳಿ ಅವಳು, ಹುಬ್ಬಳ್ಳಿ ಒಳಗೆ ಇರ್ತಕ್ಕ ತಂದೆ ಮನೆಯೊಳಗೆ ಇದ್ದಾಗ ಮೇಲಿಂದ ಮೇಲೆ ಸದ್ಗುರುಗಳ ದರ್ಶನಕ್ಕೆ ಹೋಗಿ ಸದ್ಗುರುನಾಥನ ಆಶ್ರಿತವಾದವರು ತಗೊಳ್ತಿದ್ರು. ಲಗ್ನ ಆದ ನಂತರ ಗಂಡನ ಮನೆಗೆ ಹೋಗುವಂತ ಪ್ರಸಂಗ ಆ ಲಕ್ಷ್ಮೀಬಾಯಿಗೆ ಬರ್ತದೆ. ಸದ್ಗುರುಗಳಿಗೆ ಹೋಗಿ ಭೇಟಿಯಾಗಿ ಕಣ್ಣೀರು ಸುರಿಸ್ತಾ ಹೇಳಿದ ಯಾವ ಸದ್ಗುರು, ತಂದೆ ನೀನು, ತಾಯಿ ನೀನು, ನಿನ್ನನ್ನು ಬಿಟ್ಟು ನಾನು ಹೇಗೆ ದೂರ ಹೋಗಲಿ ಅಂತ ತಿಳ್ಕೊಂಡು ಇಷ್ಟೆಲ್ಲ ವಿಚಾರ ಮಾಡಿದಾಗ ಸದ್ಗುರುಗಳಂತಾರೆ, ಅಲ್ಲಿ ಹೇಗೆ ಇರಬೇಕು ಅನ್ನೋದು ನನಗೆ ದೊಡ್ಡ ಚಿಂತೆಯಾಗಿದೆ ಸದ್ಗುರು, ನನಗೆ ಅನುಗ್ರಹ ಮಾಡಬೇಕು ಅಂದಾಗ ಸದ್ಗುರುಗಳು ಹೇಳಿದರು, ಸದಾ ಮನದಲ್ಲಿ ನಾಮಸ್ಮರಣೆಯನ್ನು ಮಾಡುವುದರಿಂದ ಸ್ಥಾನ ಪಲ್ಲಟ ಆಗುವುದರಿಂದ ಪುಣ್ಯ ಕಡಿಮೆ ಆಗುವುದಿಲ್ಲ. ಈ ಜಾಗದಾಗರನ್ನು ಆ ಜಾಗದಾಗರನ್ನು ಯಾವ ಜಾಗದಾಗ ನೀವು ಹೋಗ್ತೀವೋ ಅಲ್ಲೇ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಅಲ್ಲಿ ಸದ್ಗುರು ಸದಾ ಇದ್ದು ಏನ್ ಮಾಡ್ತಾನಂದ್ರೆ ರಕ್ಷಣೆ ಮಾಡ್ತಕ್ಕಂಥವನಾಗ್ತಾನಮ್ಮ. ನೀನು ಅಂಜಾಕ್ ಹೋಗಬೇಡ, ಆರಾಮದಿಂದ ಗಂಡನ ಜೊತೆಗೆ ನೀನು ಹೋಗಿ ಏನು ಮಾಡುವುದಕ್ಕೆ ನಿನ್ನ ಜೀವನವನ್ನು ಸಾಗಿಸುವಂತ ಒಂದು ಕಾಯಿ ಕೊಟ್ಟು ಆಶೀರ್ವಾದ ಮಾಡಿ ವಿಭೂತಿ ಉಂಡಿ ಕೊಟ್ಟು
ಕಳಿಸಿಕೊಡ್ತಾರೆ ಸದ್ಗುರುಗಳು. ಬಹಳ ದಿವಸ ಗತಿಸಿದ ನಂತರ ಮುಂದೆ ಶಿವರಾತ್ರಿ ಜಾತ್ರೆ ಇರ್ತದೆ. ಶಿವರಾತ್ರಿ ಜಾತ್ರೆ ನೆನಪಾಗಿ ಲಕ್ಷ್ಮೀಬಾಯಿ ಏನಾಗ್ತದೆ, ಹುಬ್ಬಳ್ಳಿಗೆ ಯಾವಾಗ ವಾದೆ ನೋಡ್ತಕ್ಕಂಥ ಅವರ ಬಗ್ಗೆ ತನ್ನ ಯಜಮಾನರಾಗಿರ್ತಕ್ಕಂಥ ಶ್ರೀಧರನಿಗೆ ಹೇಳಿದ್ರು, ಏನ್ರಿ ಹುಬ್ಬಳ್ಳಿ ಒಳಗೆ ಶಿವರಾತ್ರಿ ಜಾತ್ರೆ ಮಹಾನ್ ಉತ್ಸವ, ಸಾವಿರ ಸಾವಿರ ಭಕ್ತಾದಿಗಳು ಮಹಾತ್ಮರು ಬರ್ತಾರೆ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ತೇರಿನೊಳಗೆ ಕುಳಿತು ಪಲ್ಲಕ್ಕಿ ಉತ್ಸವ ಮಾಡುವುದಕ್ಕೆ ತೇರಿನಲ್ಲಿ ಕುಳಿತು ತೇರು ನಡೀತದಕ್ಕಾಗಿ ಆ ಸದ್ಗುರು ದರ್ಶನಕ್ಕೂ ಹುಬ್ಬಳ್ಳಿ ಹೋಗುರು ಅಂತ ಗಂಡರಿಗೆ ಕೇಳ್ಕೊಳ್ತಾರೆ. ಶ್ರೀಧರ, ನಾವು ಬಹಳ ದೂರದೇವು, ಸಮುದ್ರದ ಈಚೆ ಕಡೆ ಇದೆವು, ಹೋಗೋದು ಸಾಧ್ಯ ಆಗೋದಿಲ್ಲ. ನನಗೆ ನೌಕರಿ ಜೀವನ, ನನಗೆ ಬಿಟ್ಟು ಬರಕ್ಕೆ ಅನುಕೂಲ ಇಲ್ಲ. ಇಲ್ಲೇ ಸಮೀಪದಲ್ಲಿ ಗೋಕರ್ಣ ಕ್ಷೇತ್ರದ, ಇಲ್ಲೇ ಗೋಕರ್ಣಕ್ಕೆ ಹೋಗಿ ಮಹಾಬಲೇಶ್ವರ ದರ್ಶನ ತಗೊಂಡು ಬರೋಣ ಹೊರತಾಗಿ ಹುಬ್ಬಳ್ಳಿ ಆಗೋದಿಲ್ಲ ಅಂದಾಗ ಲಕ್ಷ್ಮೀಬಾಯಿ ಹೇಳಿದ್ದಾಗಲೇ ದಲಾಲ ಕಣ್ಣಾಡಿ ಸೂಚಿ ಹೆಣ್ಮಕ್ಳ ಕಣ್ಣಾಡಿ ನೀರು ನೋಡಿ ಎಂತ ಕಳ್ಸೋದು ಶಾಂಕ್ಷನ್ ಕೊಡಬೇಕ ಅದನ್ನ. ಏನಾದ್ರೂ ಒಂದು ವಸ್ತುಗಳು ಬೇಕು ಅಂತ ಹಠ ಮಾಡ್ತಾರೆ ಮೊದಲೇ ಪಕ್ಷಪಾತವಾದ ಕೊಟ್ಟದಿಂದ ಕಣ್ಣಾಡಿ ಬಂದು ಅಂತಂದ್ರೆ ಮುಗಿತಿ ಉಳಿದ ಆತರ ನಾಲ್ಕು ನನ್ನ ಬೇಕಾ ಅದು ಬೇಕಾ. ಲಕ್ಷ್ಮೀಬಾಯಿ ಕಣ್ಣಾಡಿಯನ್ನು ಸುರಿಸಿದ್ರು. ಅವಳ ಭಕ್ತಿಯನ್ನು ನೋಡಿ, ಸದ್ಗುರುನಾಥನಲ್ಲಿ ಇಟ್ಟತಕ್ಕಂಥ ವಿಶ್ವಾಸವನ್ನು ನೋಡಿ ಅವನು ಏನಾಗ್ತದೆ ಅಂತಂದ್ರೆ ಶ್ರೀಧರಿಂದ ಮನಸ್ಸು ಕರ್ತದೆ. ಲಕ್ಷ್ಮಿ, ಈ ಪ್ರಕಾರ ನಿನ್ನ ಉತ್ಕಟ ಇಚ್ಛೆಗಿರುವುದಾದರೆ ಶುಕ್ರವಾರ ದಿವಸ ಏನ್ ಮಾಡುವಂತ ಹಡಿನಲ್ಲಿ ಕುಳಿತು ಇಬ್ರು ಕೂಡ ಹೋಗಿ ಸಿದ್ಧಾರೂಢ ಜಾತ್ರೆ ಮಾಡ್ಕೊಂಡು ಬರೋನು, ನೀ ಕಣ್ಣೀರು ಹಾಕಬೇಡ ಅಂತ ಸಮಾಧಾನ ಮಾಡಿದ. ಶುಕ್ರವಾರ ಬಂತು, ಹಡಿನೊಳಗೆ ಕೂತು ಬರ್ತಿರ್ತಾರೆ ಸಮುದ್ರದೊಳಗೆ. ಎದುರಾಗದ್ರ ಏನಾದ್ರು ಅಂತಂದ್ರೆ ಈ ಮೋಟರ್ ಆಕ್ಸಿಡೆಂಟ್ ಆಗ್ತಾವಲ್ಲ, ಹಂಗ ಸಮುದ್ರದೊಳಗೆ ಆಕಾರದಿಂದ ಒಂದು ಹಡಗು ಬಂದು ಇವ್ರು ಹಡಗಕ್ಕೆ ಬಿಡಿತದೆ. ಹಡಗಕ್ಕೆ ಬಡಿದು ನುಚ್ಚುನೂರಾಗಿ ಹಡಗಿನೊಳಗೆ ನೀರು ಪ್ರವೇಶ ಆಗ್ತವೆ. ಇದನ್ನು ಗೊತ್ತು ಮಾಡ್ಕೊಂಡು ಏನು ಮಾಡಿರು ಅಂತಂದ್ರೆ ಮತ್ತೊಂದು ಹಡಗ ತಗೊಂಡ್ಬರ್ತಾರೆ. ಎಲ್ಲ ಮಂದಿ ಆದ್ರೊಳಗೆ ಹೋಗ್ತಾರೆ. ಲಕ್ಷ್ಮೀಬಾಯಿ ಹೋಗ್ಬೇಕು ದೂರ ಉಳಿದ್ರು. ಲಕ್ಷ್ಮೀಬಾಯಿ ಗಂಡ ಶ್ರೀಧರ, ನಾವು ಉಳಿದ್ರೆ ಸಾಕ ಅಂತ ತಿಳ್ಕೊಂಡು ನಾವು ಹೋಗಿ ಮತ್ತೆ ಬೇರೆ ಹಡಗಿನಾಗ ಯಾವ ಕುಂತ ಒಂದು ಸಣ್ಣ ಹುಡುಗಿ ಮುಳುಗ ಕಟ್ಟಿರ್ತದ. ಆ ಹುಡುಗಿನ ಉಳಿಸ್ಕೊಳ್ಳೋ ಸಲುವಾಗಿ ಅಂತ ಲಕ್ಷ್ಮೀಬಾಯಿ ಆ ಹುಡುಗಿನ ತಗೊಳಕ್ ಹೋಗ್ತಾರೆ. ಈ ಹಡಗು ಅದು ಮಂದಿ ಹಿಡ್ಕೊಂಡು ಹೋಗ್ಬಿಡ್ತದೆ. ಈ ಹಡಗಿನೊಳಗೆ ನೀರು ತುಂಬಿ ಈಗೋ ಇನ್ನಷ್ಟು ಈ ಹಡಗು ಮುಳುಗಬೇಕು ಅಂತ ಮುಳುಗುವಂತ ಪ್ರಸಂಗದೊಳಗೆ ಲಕ್ಷ್ಮೀಬಾಯಿ ಸದ್ಗುರು ಸಿದ್ಧಾರೂಢರನ್ನ ಪ್ರಾರ್ಥನೆಯನ್ನು ಮಾಡ್ತಾಳೆ. ಇಷ್ಟು ಸುಂದರವಾಗಿ ಪ್ರಾರ್ಥನಾ ಮಾಡ್ತಾಳೆ. ರಕ್ಷಿಸೈ ಕಾರುಣ್ಯ ಸಿಂಧುವೆ, ರಕ್ಷಿಸೈ ಕುಲಬಂಧುವೆ, ರಕ್ಷಿಸನ್ನನು ಕೈಯ ಬಿಡದೆ ಪಕ್ಷಪಾತವ ಮಾಡದೆ ಅಂತ ಬಹಳ ಸುಂದರವಾಗಿ ಸದ್ಗುರು ಪ್ರಾರ್ಥನೆಯನ್ನು ಮಾಡ್ತಾರೆ. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ.
ಲಕ್ಷ್ಮೀಬಾಯಿ ಗತಿಯು ತಪ್ಪಿ ಹೋಗುವಾಗ ಪತಿಯು ಸುತರು ಹಿತರು ಕಾಯುವರೇನೋ. ಹೇ ಸದ್ಗುರುನಾಥ, ನಿನ್ನ ಹೊರತ ಅನ್ಯನ್ನಾರೂ ಕಾಯುವವರಿಲ್ಲ ಅಂತ ಹೃದಯ ತುಂಬಿ ಹರಿಸ್ಮರಣೆಯನ್ನ ಹರಸ್ಮರಣೆಯನ್ನ ಗುರು ಸ್ಮರಣೆಯನ್ನೇ ಮಾಡಲ್ಪಟ್ಟಂತ ಸದ್ಭಕ್ತ ಶಿರೋಮಣಿಯ ಆರ್ತಧ್ವನಿಯನ್ನು ಕೇಳಿ ನಡುಮಧ್ಯದಲ್ಲಿ ಜಗದ್ಗುರು ಸಿದ್ಧಾರೂಢರು ತಲೆಗೆ ಪಾವಡ ಸುತ್ತಕೊಂಡು ಒಂದು ನಾವೆಯನ್ನು ತೆಗೆದುಕೊಂಡು ಬಂದು ಮುಳುಗತಕ್ಕಂತ ಅಡಿಯೊಳಗಿರತಕ್ಕಂಥ ಲಕ್ಷ್ಮೀಬಾಯಿಯನ್ನ ಕೈ ಹಿಡಿದು ತಮ್ಮ ನಾವಿನೊಳಗೆ ಕುಳಿಸಿಕೊಂಡು ಪರತೀರಕ್ಕೆ ತಂದು ಇಳಿಸುವಂತವರಾಗ್ತಾರೆ. ಅದೃಶ್ಯ ಆಗಿ ಹೋದರು. ಲಕ್ಷ್ಮೀಬಾಯಿ ದಂಡಿಗೆ ಬಂದು ಸದ್ಗುರುನಾಥ ರಕ್ಷಣಾ ಮಾಡಿದ್ದನ್ನ ಮನದಲ್ಲಿ ಸ್ಮರಣೆ ಮಾಡ್ತಾ ನಮ್ಮ ಯಜಮಾನಿಯಲ್ಲಿಗಾರ ಅಂತ ಅವ್ನು ಹುಡುಕಾಕತ್ತಿದ್ರು. ಅವಾಗ ಏನಾಗಿತ್ತು ಅಂದ್ರೆ ನಾನು ಹೆಂಡತಿ ಬಿಟ್ಟು ನಾನು ದಾಟಿ ಬಂದಿಲ್ಲ ಅಂತೇಳಿ ಅವಾಗ ಅಭಿಮಾನ ಕಾಡಿ ಎಲ್ಲೋ ಒಂದು ಜಾಗದಾಗ ಅಳ್ಕೊಂಡು ಕೂತಿದ್ದ. ನಾವು ಮಂದಿ ಬೇಯಾಕತ್ತಿದ್ರು, ಅಲ್ಲೋ ಬಾಬ ಹೆಣ್ಮಗಳು ಬಿಟ್ಟು ನೀವು ಒಬ್ಬ ಬಂದಿರೋ ಅಂತ ಮಂದಿ ಬೇಯಾಕತ್ತಿದ್ರು. ನಾಚಿಕಾತು ಅಂಜಿ ಕುಂತಿದ್ದ. ಮತ್ತೆ ಹೆಣ್ಮಗಳು ಹುಡುಗರು ಬಂದು ಶ್ರೀಧರನ್ನು ನೋಡಿದ್ರು. ನೋಡ್ರಿ, ಸದ್ಗುರುನಾಥ ಯಾವುದೋ ದೃಷ್ಟಿಯಿಂದ ನಮ್ಮನ್ನು ರಕ್ಷಣಾ ಮಾಡಿದ ಅಂತ ತಿಳ್ಕೊಂಡು ಗಂಡಗೆ ಏನೂ ಮಾತನಾಡಲಾರದೆ ಮತ್ತೆ ಗಂಡನನ್ನು ಕರ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರು ದರ್ಶನ ತಗೊಂಡು ನಡೆದ ಘಟನೆಯನ್ನೆಲ್ಲ ಸದ್ಗುರುಗಳು ಮುಂದೆ ಹೇಳುವಂತವರಾಗ್ತಾರೆ. ಈ ರೀತಿ ಆಯಿತು ಅಂತೇಳಿ ಅದಕ್ಕಂತಾರವ ಪರಮಾತ್ಮ ಏನನ್ನು ಅಂತ ಕೇಳಿದರೆ, ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರವನ ನಿನ್ನ ನಂಬಿದೆ, ನಂಬಿದವರಿಗೆ ಅಂಬಿಗನಾಗಿ ಬಂದು ಸದ್ಗುರು ಏನ್ ಮಾಡ್ತಾನೋ ಅಂತಂದ್ರೆ ಕಾಯುವಂತವನಾಗ್ತಾನಮ್ಮ. ಈ ಸಂಸಾರ ಅನ್ನುವಂಥದ್ದು ಒಂದು ಸಾಗರ. ಈ ಸಾಗರದಲ್ಲಿ ಮುಳುಗಿ ಹೋಗ್ತಕ್ಕಂಥ ಸಮಸ್ತ ಜೀವಿಗಳನ್ನ ಸದ್ಗುರು ಅಂತಕ್ಕಂಥ ಅಂಬಿಗ ಬಂದ ಅವ್ರನ್ನೇನು ಮಾಡ್ತಾನೋ ಅಂದ್ರೆ ಮೇಲೆ ಕೆತ್ತುವಂತವನಾಗ್ತಾನ ತಿಳ್ಕೊಂಡು ನಿಮ್ಮ ಪರಿಶುದ್ಧ ಭಾವನ ನಿಮಗೆ ಸದ್ಗುರು ರೂಪದಿಂದ ಬಂದು ನಿಮ್ಮನ್ನು ರಕ್ಷಣೆ ಮಾಡಿದಂತ ತಿಳ್ಕೊಂಡು ಇಷ್ಟು ವಿಚಾರಗಳನ್ನ ಹೇಳಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಪುನಃ ನಿಮ್ಮ ಜೀವನ ನೀವು ಸಾಗಿಸ್ರಿ, ಸದ್ಗುರು ಚಿಂತನದಲ್ಲಿ ಸದಾ ಇರ್ರಿ ಅಂತ ತಿಳ್ಕೊಂಡು ಅವರಿಗೆ ಆಶೀರ್ವಾದ ಮಾಡಿ ತೋರಿಸುವಂತವರಾಗಿದ್ದಾರೆ. ಆಪತ್ತು ಬಾಂಧವ ಅಂತ ಯಾರು ಹೇಳಬೇಕು ಅಂದ್ರೆ ಒಬ್ಬ ಸದ್ಗುರುವಿಗೆ ಆಪತ್ತು ಬಾಂಧವ ಅಂತ ಕರೀತಾರೆ. ಪ್ರಸಂಗ ಬಂತು ಅಂತಂದ್ರೆ ಎಲ್ಲರೂ ಕೈ ಬಿಡವರ. ಪ್ರಸಂಗ ಬಂತು, ಈಗ ಶ್ರೀಧರ ಕೈ ಬಿಟ್ಟು ಹೆಂಚಿದರು, ಹೆಂಚಿ ಕೈ ಬಿಟ್ಟು ನಾವು ಉಳಿದ್ರೆ ಸಾಕಂದ. ಕೆಲವೊಂದು ಅಂತಾಗ ಹೆಂಚಿ ಬಿಟ್ಟು ಬಂದಿಲ್ಲ ತಮ್ಮ ಹಿಂಗಾದ್ರೆ ಹೆಂಗ ಪಾಪ ಒಂದಿದ್ದೇನು ಮಾಡಕ್ಕಿಲ್ಲ ಕರ್ಕೊಂಡ್ ಬರ್ಬೇಕಿಲ್ಲ ಅಂದಾಗ, ಮಾರಾಯ ನಾವು ಉಳಿದ್ರು ಸಾಕು, ಮೊದಲು ನಾವು ಉಳಿದ್ರೆ ಅಂತ ಹೆಂಚಿ ಏನೋ ಮಾತಾಡ್ ಮಾಡ್ಕೊಳಕ್ ಬರ್ತದೆ, ನಾನ ಸ್ವಲ್ಪ ಆದ್ರೆ ಗತಿ ಏನಂತಾನ ಅದೆಲ್ಲ ಬರ್ತಾರ ಅವರಲ್ಲಿ. ನನಗೆ ವಿಸ್ತಾರ ಮಾಡೋಕೆ ಸಮಯ ಇಲ್ಲ ತಿಳ್ಕೊಂಡು ಅದನ್ನ ಸ್ವಾಗತ ಮಾಡಕತ್ತಿದ್ದೀನಿ. ಹೇಳುವಂತ ಅಭಿಪ್ರಾಯ ಏನು ಅಂದ್ರೆ, ಪ್ರಸಂಗ ಬಂದು ಒದಗಿತು ಅಂತಂದ್ರೆ ಎಲ್ಲರೂ ಕೈ ಬಿಡವರನ್ನ. ತಂದೆ ತಾಯಿಗಳು, ನಂಬಿದ ಮಿತ್ರರು, ಬಂಧು ವರ್ಗದವರು ಎಂದಿದ್ದರೆನ್ನನು ಬಿಟ್ಟು ಹೋಗುವರು, ನೀನು ಎಂದೆಂದು ಬಿಡುವನಲ್ಲೆನುತ ನಂಬಿದನೆಯ ಹೊರೆಯನ್ನ ಪ್ರಭುವೆ ಶ್ರೀ ಗುರುವೆಂಬ ವರಕಲ್ಪ ತರುವೆ, ಕರುಣ ಕಟಾಕ್ಷ ವೀಕ್ಷಣದಿಂದ ಎನ್ನ ದುರಿತ ದುಃಖವನ್ನು ಎನಿಸದೆ ನಮ್ಮನ್ನು ರಕ್ಷಣಾ ಮಾಡಿ ನಮ್ಮನ್ನು ಪೊರೆಯುವವರು ಯಾರು ಅಂದ್ರೆ ಏಕೈಕ ಸದ್ಗುರು ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿ ಒಳಗ ದಾಮೋದರ ಅಂತಕ್ಕಂಥ ಒಬ್ಬ ಪರಶುರಾಮಪ್ಪ ಹಬೀಬ್ ಅಂತ ತಿಳ್ಕೊಂಡು ಅವೊಬ್ಬೇನಿದ್ದ ಅಂತ ಕೇಳಿದ್ರೆ ಒಬ್ಬ ಗುರುಭಕ್ತ, ಆತನ ಪತ್ನಿ ಕೃಷ್ಣಾಬಾಯಿ ಸಾತ್ವಿಕ ತನದಿಂದ ಸಂಸಾರ ನಡೆಸ್ತಕ್ಕಂಥ ತಾಯಿ. ದಾಮೋದರ ಬಹಳ ಚತುರನಾಗಿದ್ದ, ಬಹಳ ಬುದ್ಧಿವಂತ, ಬಹಳ ಶಾಣೆ ಇದ್ದ, ಸರ್ಕಾರಿ ಕೆಲಸದ ಮೇಲೆ ಬಹಳ ಹಣ ಸಂಪಾದಿಸಿದ್ದ, ಬಹಳ ಶ್ರೀಮಂತಿಗೂ ಇತ್ತು. ಆದ್ರೆ ಏನಾಯ್ತು ಅಂತಂದ್ರೆ ಯಾರದೋ ಸಂಘ ಮಾಡಿ, ದುಷ್ಟರ ಸಂಘ ಮಾಡಿ ಏನ್ ಮಾಡಿದ್ರು ದುರ್ವ್ಯಸನಕ್ಕೆ ಬೀಳ್ತಾರೆ. ಮದ್ಯಪಾನ ವ್ಯಸನಿಯಾಗಿದ್ದು ಎಷ್ಟು ಗಳಿಸಿದ್ರು ಏನಾಗಲಿಲ್ಲ ಅಂತಂದ್ರೆ, ಇವು ಪಂಚಮಕಾರಗಳಂತ ಬರ್ತಾವ ಶಾಸ್ತ್ರದಲ್ಲಿ, ಮಾಂಸ, ಮದ್ಯ, ಇನ್ನೊಂದು ತೊಡೆದಾವ ಬೆಳಕ್ ಬರಂತಾವ, ಮಕಾರವಾಗಿ ಬರ್ತಾವ ಅವೆಲ್ಲ. ಅವನ್ನೆಲ್ಲ ಮಾಡಿ ಮದ್ಯಪಾನ ವ್ಯಸನಿಯಾಗಿದ್ದು ಮಾಂಸ, ಸ್ತ್ರೀ ವ್ಯಸನ ಮಾಡುತ್ತಾ ಏನ್ ಮಾಡಿದ ಅಂತಂದ್ರೆ ಎಲ್ಲಾ ಹಣವನ್ನು ಖರ್ಚು ಮಾಡಿ ಮನೆಗೆ ಏನೂ ಕೊಡ್ತಿರ್ಲಿಲ್ಲ. ಮನೆ ಶಾಂತಿ ಕಳಿಸದೆ ವಿಚಾರ ಮಾಡೋದು ಬಿಟ್ಟ ದುರ್ವ್ಯಸನಿಯಾಗಿ, ದುರಾಚಾರಿಯಾಗಿ ಈ ರೀತಿ ನಡೆದ ಜೊತೆಗೆ ಪತ್ನಿಗೆ ಮನೆಯನ್ನು ಹೆಂಗ ನಡೆಸಬೇಕು ಅನ್ನೋದು ಗೊತ್ತಾಗುತ್ತೆ. ದುಡಿದು
ತಂದು ಕೊಡು ಯಜಮಾನ ಈ ರೀತಿ ಆದ ಕಾಲಕ್ಕೆ ಇನ್ನ ಏನ್ ಮಾಡಬೇಕು ಅಂತ ಏನಾಯ್ತು ಅಂತಂದ್ರೆ ಅವನ ಹೆಂಡತಿಗೆ ಬಹಳ ಚಿಂತೆ ಎನ್ನುವಂಥದ್ದಾಗ್ತದೆ. ಅಕಸ್ಮಾತ್ ದಾಮೋದರಿಗೆ ಏನಾದ್ರು ಹೇಳಕ್ ಮಾಡು ಅಂತಂದ್ರೆ ಏನ್ ಮಾಡ್ತದ ಅವಾಚ್ಯ ಶಬ್ದಗಳಿಂದ ಬೈದು ಮತ್ತು ತನ್ನ ಹೆಂಡತಿ ಲಕ್ಷ್ಮೀಬಾಯಿನ ಹೊಡೆದು ಏನ್ ಮಾಡ್ತದ ಅಂತಂದ್ರೆ ಯಾರ ಮಾತು ಕೇಳ್ತಾರಲ್ಲ, ಹೆಂಡತಿ ಮಾತಲ್ಲ, ಯಾರ ಮಾತನ್ನು ಕೇಳೋದಷ್ಟರ ಮಟ್ಟಿಗೆ ಏನಾದ ಅಂದ್ರೆ ಆ ವ್ಯಸನದ ಆದಿನಾಗಿ ಬಿಡ್ತ. ಮನುಷ್ಯನಿಗೆ ಒಮ್ಮೆ ಯಾವ್ದಾರ ವ್ಯಸನ ಹತ್ತು ಅಂತಂದ್ರೆ ಅದರಿಂದ ಕಿತ್ತ ಜ್ಞಾನಕ್ಕೆ ಬರೋದು ಬಹಳ ಕಷ್ಟ. ವ್ಯಸನದಲ್ಲಿ ಈ ದೇಹ ಸ್ಮಶಾನವನ್ನು ಕಾಣುವುದು, ವ್ಯಸನಗಳನ್ನು ಬಿಟ್ಟು ಹಸನಾಗಿ ದುಡಿದರೆ ಅಸನ ವಸನಗಳು ಸರ್ವಜ್ಞ. ಪ್ರಭುತ್ವ ಮಹಾತ್ಮ ವಿವರಿಸ್ತಾನೆ, ವ್ಯಸನದಲ್ಲಿ ಈ ದೇಹ ಸ್ಮಶಾನವನ್ನು ಕಾಣುವುದು. ಒಂದೊಂದು ವ್ಯಸನಕ್ಕೆ ಅಂಟಿಕೊಂಡ್ರು ಅಂತಂದ್ರೆ ಅವನಿಗೆ ಅದ್ರಾಗ ಸತ್ತು ಹೋಗುತ್ತಾರ ಹೊರತಾಗಿ ಆ ವ್ಯಸನದಿಂದ ಮುಕ್ತರಾಗುವುದಿಲ್ಲ. ಸರ್ವಜ್ಞ ಮಹಾತ್ಮ ವಿವರಿಸ್ತಾನೆ, ವ್ಯಸನದಲ್ಲಿ ಈ ದೇಹ ಸ್ಮಶಾನವನ್ನು ಕಾಣುವುದು, ವ್ಯಸನವನ್ನು ಬಿಟ್ಟು ಹಸನಾಗಿ ದುಡಿದರೆ, ವ್ಯಸನ ಬಿಟ್ಟು ಹಸನಾಗಿ ದುಡಿದರೆ ಅವನು ವಸನಕ್ಕೂ ಕೊರತಿಲ್ಲ, ಅಸನಕ್ಕೂ ಕೊರತಿಲ್ಲ. ಅಂದ್ರೆ ಹಸನ ಅಂದ್ರೆ ಊಟ, ವಸನ ಅಂದ್ರೆ ವಸ್ತ್ರ. ಅವನ ಅನ್ನ ವಸ್ತ್ರಗಳಿಗೆ ಅವನು ಕೊರತಿರೋದಿಲ್ಲ. ಜೀವನದೊಳಗೆ ಅನ್ನ ವಸ್ತ್ರಕ್ಕೂ ಕೊರತೆ ಆಯ್ತು, ಮನೆಯೊಳಗೆ ಊಟಕ್ಕೂ ಕೊರತೆ ಆಯ್ತು. ದಾಮೋದರ ಮಾಡತಕ್ಕಂಥ ಈ ದುರ್ನಡತೆಯಿಂದ ಕೃಷ್ಣಬಾಯಿ ವಿಚಾರ ಮಾಡಿದರು. ಸಿದ್ಧಾರೂಢರು ಅನನ್ಯ ಭಕ್ತರಾಕಿ ಯಾರು ಕೃಷ್ಣಬಾಯಿ ನಿತ್ಯ ಮಠಕ್ಕೆ ಬಂದು ಸಿದ್ಧರ ದರ್ಶನ ಪಡ್ಕೊಂಡು ತನ್ನ ಪತಿ ವರ್ತನೆಯಿಂದ ಬೇಸರಗೊಂಡು ಲಕ್ಷ್ಮೀಬಾಯಿ ಒಂದು ದಿನ ಸಿದ್ಧರ ಮುಂದೆ ಹತ್ತಿರ ಬಂದು ತನ್ನ ದುಃಖದ ಕಾರಣವನ್ನು ಏನು ಮಾಡಿದವನ್ನು ತಿಳಿಸುವಂತವಳಾಗಿ, ನನಗಿಂತ ದುಃಖ ಬಂದವರಿಗೆ ಸದ್ಗುರುನ ಅಂತ ಅಂತೇಳಿ ಆಗಿ ಸಿದ್ಧರು ಕೃಷ್ಣಬಾಯಿ ಹೇಳಿದರು. ಏನ್ ಹೇಳಿದ್ರು ಅಂತಂದ್ರೆ, ಅವನನ್ನ ನಾನು ಕರೆಯಾಗತ್ತಿದ್ದಾನು ಅಂತ ಹೇಳಿ ನಿಮ್ಮ ಯಜಮಾನ ಒಂದಿಷ್ಟು ನನ್ನ ಹಂತೆ ಕಳಿಸಿಕೊಡುವ. ಆಗಲೇ ತಿಳ್ಕೊಂಡು ಮನೆಗೆ ಹೋಗಿ ತನ್ನ ಗಂಡನಾಗಪಟ್ಟಂತ ದಾಮೋದರನ್ನ ಏನ್ ಮಾಡಿದ್ರು ಅಂತಂದ್ರೆ, ಸಿದ್ಧಾರೂಢರು ನಿಮ್ಮನ್ನು ಕರೆದಾರೆ, ಒಂದಿಷ್ಟು ಹೋಗಿ ಬರ್ರಿ ಅಂತ ಹೇಳಿದ ತಕ್ಷಣದಲ್ಲಿ ಆಗಲೇ ದಾಮೋದರ ಏನ್ ಮಾಡಿದ ಅಂತಂದ್ರೆ ಸದ್ಗುರುಗಳ ದರ್ಶನಕ್ಕೆ ಬರ್ತಾನೆ. ಬಂದು ಆ ಗುರುಗಳ ಮುಂದೆ ನಿಂತಾಗ ಗುರುಗಳು ಹೇಳ್ತಾರೆ, ದಾಮೋದರ ನೀನು ಮದ್ಯಪಾನ ಬಿಟ್ಟು ನಾನು ಹೇಳಿದಂತೆ ಕೇಳು, ನಿನಗೆ ಒಳ್ಳೆಯದಾಗ್ತದೆ ಅಂದಾಗ ದಾಮೋದರಂದ ಈ ನಾಟಕದ ನಗ್ತಾರ ಗೊತ್ತಿದ್ರೆ ಹಾಸ್ಯಪಾಠ ಮಾಡೋ ನಗ್ತಾರಲ್ಲ, ಹಂಗ ಕ್ಯಾಕಿ ಹೊಡೆದು ನಕ್ಕ ಸಿದ್ಧಾರೂಢರ ಮುಂದೆ ಹಂಗ ಕ್ಯಾಕಿ ಹೊಡೆದು ನಕ್ಕು ಗುರುಗಳೇ ಅದನ್ನ ಒಂದು ಬಿಟ್ಟು ಮದ್ಯಪಾನ ಮಾಡಬಾರದು ಅಂತ ಅದನ್ನು ನಿರ್ಬಂಧ ಹಾಕದೆ ಬೇರೆ ನೀವೇನ್ ಹೇಳಿದ್ರೆ ಹೇಳ್ರಿ, ನೀವೇನ್ ಹೇಳಿದ್ರೆ ಅದನ್ನೆಲ್ಲ ಕೇಳ್ಬೇಕಾದ್ರೆ ಅದನ್ನು ಮಾತ್ರ ನನಗೆ ನೀವು ಹೇಳಕ್ ಹೋಗ್ಬೇಡ್ರಿ ಅಂತ ಅವ್ರಿಗಂದ್ರು. ಹಂಗಾರೆ ಹಿಂಗೇನಪ್ಪ ಬಹಳ ಚಲವಾದ ಗುರುಗಳು ನಕ್ಕೊಂತ ಹೇಳಿದ್ರು, ನೀ ನಿತ್ಯ ಏನ್ ಮಾಡುವಂದ್ರೆ ಸಾಯಂಕಾಲ ಅದು ಕುಡಿದು ಒಂದು ಸಮಯ ಇರ್ತೈತೆ, ಅವರು ಕುಡಿದು ಒಂದು ಸಮಯ ಮಾಡ್ಕೊಂಡಿರ್ತಾರ ಅವರು. ಆ ಸಮಯಕ್ಕಂದ್ರೆ ಅವ್ರು ಏನು ಮಾಡ್ತಿದ್ರು ಆ ಜಾಗಕ್ಕೆ ಓದೋತಿರ್ತೈತೆ, ಅಷ್ಟು ಸಂಸ್ಕಾರ ಬಿದ್ದಿರ್ತೈತೆ. ಐನಾರು ಕುದುರಿ ಕನಕ ಹೋಗೋದು ಹಂಗ ಈ ಚಟ ಮಾಡೋ ಒಂದು ಸಮಯ ಇರ್ತೈತಿ. ಆ ಸಮಯಕ್ಕಾದ್ರೆ ಅವರು ಬರೋಬ್ಬರ ಹೋದಂಗೆ ಅನಿಸ್ತದ. ಇನ್ನು ತಿಳ್ಕೊಂಡ್ರು ಹಂಗಾರೆ ನೀ ಇಷ್ಟು ಸಮಯದಿಂದ ಇಷ್ಟು ಸಮಯ ಏನ್ ಮಾಡು ಅಂತಂದ್ರೆ, ಸಿದ್ಧಾರ್ಥ ಮಠದಾಗ ಸಚ್ಚಿದಾನಂದ ಸ್ವಾಮಿಗಳು ಪುರಾಣ ಮತ್ತು ಭಜನಾ ಮಾಡಿಸ್ತಾರಪ್ಪ. ಆ ಸಮಯಕ್ಕೆ ನೀ ಏನ್ ಮಾಡುವುದು, ನಿತ್ಯ ಭಜನೆ ಬರಬೇಕು, ಪುರಾಣ ತಪ್ಪಿಸ್ಬೇಕು ಬರಬೇಕು, ನೀ ತಪ್ಪಿಸಬಾರದು ಅಂತ ಗುರುಗಳು ಹೇಳಿದ್ರು. ಯಾವ ಸಮಯದಾಗ ಇವು ಕುಡಿದು ಬೀಳುತ್ತಿದ್ದಲ್ಲ ಆ ಸಮಯವನ್ನು ಏನ್ ಮಾಡುವುದು ಸಿದ್ಧಾರೂಢರು ಸಚ್ಚಿದಾನಂದ ಸ್ವಾಮಿಗಳು ಅಂತ ತಮ್ಮನ ಶಾಸ್ತ್ರಗಳು ಅಂತೇಳಿ ಅವ್ರ ಪುರಾಣ ಕೇಳಬೇಕು, ಅವ್ರ ಭಜನಾ ಮಾಡಿಸ್ಬೇಕು, ಭಜನಾ ಕೇಳಬೇಕು. ಆ ನಂತರ ನೀ ಮಠದಾಗ ಪ್ರಸಾದ ಮಾಡಿ ಮನೆಗೆ ಹೋಗ್ಬೇಕಂತ. ಅದ್ರ ಬಿಟ್ಟು ನೀವೇನ್ ಹೇಳಿದ್ರೆ ನನಗೆ ಕೇಳ್ತಾನಂದಿಲ್ಲ, ಶರೇ ಕುಡಿದು ಅಂದ್ರೆ ನನಗೆ ಹೇಳಬೇಡ್ರಿ, ಅದ್ರ ಬಿಟ್ಟು ನೀವೇನ್ ಹೇಳ್ತಾನೆ ಕೇಳ್ತಾನಂದಿದ್ದ ಮತ್ತೆ ಕೇಳಬೇಕಾಯ್ತು. ಆ ಸಮಯಕ್ಕೆ ನಿತ್ಯ ಬಂದು ದಾಮೋದರ ಸಚ್ಚಿದಾನಂದ ಸ್ವಾಮಿಗಳ ಪುರಾಣ ಭಜನೆಗಳನ್ನು ಕೇಳ್ತಾ ಕೇಳ್ತಾ ಪುಣ್ಯವಶಾತ್ ಅವನ ಅಂತಃಕರಣ ಶುದ್ಧಿಯಾಗಿ ಅದರಲ್ಲಿ ಪಾಪನಾಶ ಆಗಿ ಅವೇನಾಗ್ತಾನ ಒಂದು ಸಜ್ಜನಾಗ್ತಾನೆ. ಸದ್ಗುರುಗಳ ವಚನೋಪದೇಶ ಏನು ಮಾಡ್ತದ ಅಂತಂದ್ರೆ ಬಹಳ ತೀವ್ರ ಗತಿ ಒಳಗೆ ಮನಸ್ಸನ್ನು ಶುದ್ಧಿ ಮಾಡ್ತದಂದ್ರೆ. ಹಂಗ ದಾಮೋದರ ಮನಸ್ಸು ಶುದ್ಧಿ ಆಯ್ತು, ಸಜ್ಜನಾಗ್ತಾನೆ. ನಿತ್ಯ ಸತ್ಸಂಗದಿಂದ ಅವನು
ಏನಾಯ್ತು ಅಂದ್ರೆ ಈ ಕುಡಿಯುವ ಚಟವನ್ನ ಅಂದ್ರೆ ಅವರು ಏನ್ ಮಾಡಿದ್ರು, ಸತ್ಯನಾರಾಯಣ ಸ್ವಾಮಿಗಳು ಗೊತ್ತಿತ್ತು ಸಿದ್ಧಾರ್ಥ ಸ್ವಾಮಿಗಳು ಕಳಿಸಿಕೊಟ್ಟಾರೆ ಇವನು ಅಂತೇಳಿ ಅವರು ಸಮಯಕ್ಕನುಸಾರ ಏನು ಉಪದೇಶ ಮಾಡಬೇಕಾಗಿತ್ತು ಅದೆಲ್ಲ ಉಪದೇಶವನ್ನ ಮಾಡಿ 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 ಮನಸ್ಸನ್ನು ಏನು ಮಾಡಿದ್ರು ಅಂತಂದ್ರೆ ಅಸಂಸ್ಕಾರದಿಂದ ಕೂಡಿಕೊಂಡಿರ್ತಕ್ಕಂಥ ಮನಸ್ಸಿಗೆ ಸಂಸ್ಕಾರ ಕೊಟ್ಟರು. ಮನಸ್ಸಿಗೆ ಸಂಸ್ಕಾರ ಕೊಟ್ಟು ಏನ್ ಮಾಡಿದ್ರು ಅಂದ್ರೆ ಕುಡಿಯು ಚಟ ಅವನು ಸಹಜವಾಗಿ ನಾಶ ಆಗ್ತದೆ. ಆಮೇಲೆ ಸಚ್ಚಿದಾನಂದರನ್ನು ಭೇಟಿಯಾಗಿ ಗುರುಗಳೇ ನನಗೇನು ಮಾಡ್ರಿ ಅಂದ್ರೆ ರಾಮ ಮಂತ್ರವನ್ನು ನನಗೆ ಉಪದೇಶ ಮಾಡ್ರಿ ಅಂತ ಕೇಳ್ಕೊಳ್ತಾನೆ. ಇನ್ನು ಮೇಲೆ ಮದ್ಯಪಾನ ಮಾಡುವುದಿಲ್ಲ ಅಂತ ನೀ ಅಂದ್ರೆ ನಾವು ಉಪದೇಶ ಕೊಡ್ತೀನಿ ಅಂತ ಅವರು ಸಚ್ಚಿದಾನಂದ ಸ್ವಾಮಿಗಳು ಉಪದೇಶಕ್ಕ ಕೊಡ್ತೇನಪ್ಪ, ನೀ ಹೇಳಿದ ಮಂತ್ರ ಉಪದೇಶ ನಾ ಕೊಡ್ತೇನೆ, ನೀ ಮದ್ಯಪಾನ ಮಾಡೋದಿಲ್ಲ ಅಂತ ನನಗೆ ವಚನ ಕೊಡಬೇಕು ಅಂದ್ರೆ ನಾ ಏನ್ ಮಾಡ್ತೀನಿ ಉಪದೇಶ ಕೊಡ್ತೀನಿ ಅಂದಾಗ ನಾ ಮದ್ಯಪಾನ ಮಾಡೋದಿಲ್ರಿ ನನಗೆ ಉಪದೇಶ ಕೊಡ್ರಿ ಅಂತ ಇದ ಮಾತ ಸಿದ್ಧಾರೂಢರು ಮುಂದೆ ಹೋಗಿ ಅವ್ರ ಪಾದಕ್ಕೆ ಬಿದ್ದು ನಾ ಏನು ಮ್ಯಾಲ ಮದ್ಯಪಾನ ಮಾಡೋದಿಲ್ಲ ಅಂತ ಅವ್ರಿಗೆ ನಮಸ್ಕಾರ ಮಾಡಿ ಇಲ್ಲಿ ಬಾ ಉಪದೇಶ ಕೊಡ್ತಾನಂದ್ರ ಏನ್ ಬೇಕಾಗಿತ್ತ ಸಿದ್ಧಾರೂಢರಿಗೆ? ಇವು ಬಿಡಬೇಕಾಗಿತ್ತು. ಸ್ವಾಭಾವಿಕ ಸಹಜವಾಗಿ ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಹೇ ಸದ್ಗುರುನಾಥ, ಇಂದಿನಿಂದ ನಾ ಮದ್ಯಪಾನವನ್ನು ಮಾಡೋದು ಸಂಪೂರ್ಣ ಬಿಟ್ಟು ಬಿಡ್ತೇನು, ಸಚ್ಚಿದಾನಂದ ಶ್ರೀಗಳಿಗೆ ಹೇಳ್ರಿ, ನನಗೆ ಉಪದೇಶ ಕೊಡಾಕ್ ಹೇಳ್ರಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಸಿದ್ಧಾರೂಢರು ಅವನು ಎಬ್ಬಿಸಿ ಮಸ್ತಕ ಮೇಲೆ ಕೈಯಾಡಿಸಿ, ಅಂತೂ ಸದ್ಗುರುಗಳ ಸಂಘ ಮಾಡಿದ್ದಕ್ಕೆ ಏನಾದ್ರು ಅಂತ ಕೇಳಿದ್ರೆ ನಿನ್ನ ಜೀವನ ಪಾವನ ಆಯ್ತಪ್ಪ, ಒಳ್ಳೆಯವನಾದಿ, ದುಷ್ಟ ವ್ಯಸನ ಕಳ್ಕೊಂಡು ಏನಾದಿ ಅಂತ ಹೇಳಿದ್ರೆ ನೀ ಸಜ್ಜನಾದಿ ಅಂತ ಆಶೀರ್ವಾದ ಮಾಡಿ ಹೋಗು. ಅವರಿಂದ ಆಶೀರ್ವಾದವನ್ನು ಮಂತ್ರೋಪದೇಶವನ್ನು ಪಡ್ಕೊಂಡು ನಿನ್ನ ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ತಕ್ಕಂಥವನಾಗು ಅಂತ ತಿಳ್ಕೊಂಡು ಸದ್ಗುರುಗಳು ಏನು ಮಾಡಿರುವುದು ಆಶೀರ್ವಾದವನ್ನು ಮಾಡ್ತಾರೆ. ಸಂತ ಸಂಘ ಎಂಥವನನ್ನು ಏನು ಮಾಡ್ತದಂತಂದ್ರೆ ಪರಿಶುದ್ಧನನ್ನಾಗಿ ಮಾಡ್ತದಂತ. ಛಾಡ್ಯಂ ದೀಯೋ ಹರತಿ ಸಿಂಚತಿ ಮಾತು ಸತ್ಯಂ. ಒಬ್ಬ ಸುಭಾಷಿತಕಾರ ಬರೀತಾನೆ, ಎಂತ ಜಾಡ್ಯ ಬುದ್ಧಿ ಉಳ್ಳವನದಾನಂದರೂ ಕೂಡ ಅವನ ಸತ್ಸಂಗದೊಳಗೆ ಬಂದ ಅಂತಂದ್ರೆ ಅವನೇನ್ ಮಾಡ್ತದಂತಂದ್ರೆ ಸತ್ಸಂಗ ಅವನ ಪರಿಶುದ್ಧನನ್ನಾಗಿ ಮಾಡ್ತದೆ. ಪರಿಶುದ್ಧನನ್ನಾಗಿ ಅದಕ್ಕೇನ್ ಮಾಡಿದ್ರು, ಕೇಳಂತ ಒದಗಿದರು ಬುದ್ಧಿ ದೈವಿ ಬೆಳೆದರಲ್ಲಿ ಬೇಡುವೆನು ಮೊದಲು ಸತ್ಸಂಗದೊಳಗೆ ಬರುತ್ತೆಯ ಅಂತ ಗುರುಪುತ್ರ ಪಿತಾಂಬರಜಿಯವರು ಜೀವನದೊಳಗೆ ಎಂತ ಕೇಳು ಒದಗಿದರೂ ಮನುಷ್ಯ ಸತ್ಸಂಗದಿಂದ ದೂರ ಆಗಬಾರದು. ಸತ್ಯವಂತರ ಸಂಘದಿಂದ, ಸಜ್ಜನರ ಸಂಘದಿಂದ, ಮಹಾತ್ಮರ ಸಂಘದಿಂದ ದೂರ ಆದ ಅಂತಂದ್ರೆ ಅವನ ಕೇಳು ಕಟ್ಟಿದ್ದನ. ಸತ್ಯವಂತರ ಸಂಘದಿಂದ ದೂರ ಆಗಲಿಲ್ಲ ಅಂತಂದ್ರೆ ಅವ ಎಂತ ದುಷ್ಟ ಬುದ್ಧಿಯಲ್ಲ ಅಂದ್ರೂ ಕೂಡ ಅವನು ಪರಿಶುದ್ಧನಾಗಿ ಮುಕ್ತನಾಗುವಂತವನಾಗ್ತಾನೆ ಅಂತ ಬರ್ಕೊಂಡು ಬರ್ತಾರೆ. ಚರಿತ್ರೆ ಮುಂದುವರಿತದೆ. ಸದ್ಗುರುಗಳು ಹುಬ್ಬಳ್ಳಿ ಒಳಗಿದ್ದಾಗ ಒಮ್ಮೆ ಎಲ್ಲಾ ಭಕ್ತರನ್ನ ಕರೆದು ಏನ್ ಮಾಡಿದ್ರು ಅಂತಂದ್ರೆ ನಿಮ್ಮ ಮನೆಯಿಂದ ಏನ್ ಮಾಡ್ರಿ ಅಂದ್ರೆ ಪ್ರಸಾದ ತಗೊಂಡು ಬರ್ರಿ ಅಂತ ಹೇಳಿದ್ರು ಸಿದ್ಧಾರೂಢರು. ನಿಮ್ಮ ಮನೆ ಒಳಗೆ ಏನು ಮಾಡ್ತೀರಿ ಅದರ ಪ್ರಸಾದ ತಗೊಂಡು ಬರ್ರಿ. ಸಿದ್ಧಾರೂಢಪ್ಪ ಅವ್ರು ಮಾಡ್ತಾರೆ, ಎಲ್ಲಾರು ತಮ್ಮ ಮನೆಯಿಂದ ಪ್ರಸಾದ ತಗೊಂಡು ಬಂದ್ರು. ಸಿದ್ಧಾರೂಢ ಮಠದಾಗ ಏನು ಮಾಡಿದ್ರು ಅದನ್ನು ಒಟ್ಟು ಕಟ್ಕೊಂಡು ಅಲ್ಲೇ ಸಮೀಪದ ಬೂದನ ಗುಡ್ಡ ಅಂತ ತಿಳ್ಕೊಂಡು, ಅದು ಹುಬ್ಬಳ್ಳಿದ ಸಮೀಪದ ಅದ ಬೂದನ ಗುಡ್ಡದ ಭೂತೇಶ್ವರ ಅಂತ ಒಂದು ದೇವಸ್ಥಾನ ಅದ, ಅಲ್ಲಿ ಹೋದರು. ಎಲ್ಲರೂ ಕೂಡಿ ಆ ಬೂದನ ಗುಡ್ಡದೊಳಗೆ ಭಜನಾ ಮಾಡಿ, ನಾಮಸ್ಮರಣೆ ಮಾಡಿ, ಮಂಗಳಾರತಿ ಮಾಡಿ, ಎಲ್ಲರೂ ಕೂಡಿ ಕಾಲಾ ಪ್ರಸಾದ ಅಂತ ತಿಳ್ಕೊಂಡು ಓದ ಪ್ರಸಾದ ಎಲ್ಲ ಕೂಡ ಒಂದ್ರಾಗ ಕಲಿಸೋದು. ಅದಕ್ಕೆ ಸಿದ್ಧಾರೂಢ ಕಾಲ ಕಾಲ ಅಂತ ಕರೀತಾರೆ ಶಾಸ್ತ್ರದೊಳಗೆ. ಎಲ್ಲರೂ ಪ್ರಸಾದವನ್ನು ಕೂಡಿ ಕಲಿಸಿ ಒಂದು ದೊಡ್ಡ ಕೊಪ್ಪರಿಗೆ ಹೋದ ಅದ್ರಾಗ ಕಲಿಸಿ ಏನು ಮಾಡೋದು, ಸಿದ್ಧಾರೂಢ ಹಸ್ತವನ್ನು ಮುಟ್ಟಿಸಿ ಎಲ್ಲರೂ ಸಾಲಾಗಿ ಕುಂತು ಆ ಪ್ರಸಾದವನ್ನು ಮಾಡೋದು. ಸಿದ್ಧಾರೂಢ ತಮ್ಮ ಕೈತುತ್ವವನ್ನ ಭಕ್ತರಿಗೆ ಏನ್ ಮಾಡ್ತಿದ್ರು, ತಮ್ಮ ಅವರ ವಾಣಿಯೊಳಗೆ ಹಾಕ್ತಿದ್ರು ಪ್ರಸಾದವನ್ನ. ಪ್ರಸಾದೇ ಸರ್ವ ದುಃಖಾನ ಹಾನಿ ಅಶ್ಯ ಉಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶೋ ಬುದ್ಧಿ ಅವತಿಷ್ಠತೆ ಅಂತ ತಿಳ್ಕೊಂಡು ಭಗವದ್ಗೀತೆಯಲ್ಲಿ ಪರಮಾತ್ಮ ಬರೀತಾರೆ. ಸದ್ಗುರುನಾಥನ ವರಹಸ್ತ ಮುಟ್ಟಿದ ಪ್ರಸಾದ ಯಾರ ಬಾಯ ಒಳಗೆ ಹೋಗುತ್ತದನೋ ಅವ್ರ ಬುದ್ಧಿ ಪರಿವರ್ತನೆ ಆಗ್ತದಂತ. ಬುದ್ಧಿ ಪರಿವರ್ತನೆ, ಅಶುದ್ಧವಾದ ಬುದ್ಧಿ ಹೋಗಿ ಅವರ ಬುದ್ಧಿ ಏನಾಗ್ತದಂದ್ರೆ ಶುದ್ಧ ಆಗ್ತದೆ ಅಂತ ತಿಳ್ಕೊಂಡು, ಮತ್ತು ಸಮಸ್ತ ದುಃಖಗಳನ್ನು ದೂರ ಮಾಡ್ತದೆ ಅಂತ ತಿಳ್ಕೊಂಡು ಎಲ್ಲರಿಗೂ ಭಾವನೆ ಇತ್ತು. ಈ ರೀತಿ ಸಿದ್ಧಾರೂಢರ ಕೈತುತ್ವವನ್ನ ಸ್ವೀಕಾರ ಮಾಡ್ತಾರೆ. ಇಷ್ಟೆಲ್ಲ ಆಗಿ ಎಲ್ಲರೂ ಪ್ರಸಾದವನ್ನು ಮಾಡಿ
ಜೈ ಜೈಕಾರ ಮಾಡಿ ಏನು ಮಾಡುತ್ತಿದ್ರು. ಒಬ್ಬ ಕುಷ್ಠರೋಗಿ ಬೆಟ್ಟದ ಮೇಲಿಂದ ಹಾರಿ ಪ್ರಾಣ ಕಳ್ಕೊಳ್ಬೇಕು ಅಂತ ಆ ಸಮಯದಲ್ಲಿ ಬರ್ತಾನೆ. ಎಷ್ಟೋ ಮಂದಿ ಜನರ ಗದ್ದಲು ನಡೆದಿರುತ್ತೆ. ಸಿದ್ಧಾರೂಢರು ಅದೇನಂತ ಅಂತ ಕೇಳಿದರು. ಒಬ್ಬ ಕುಷ್ಠರೋಗಿ ಅದಲ್ರಿ, ಅವನ ಮನ್ಯಾಗ ಬಂದೆಲ್ಲ ತಿರಸ್ಕಾರ ಮಾಡಿದರು, ಯಾರು ಮುಗಿಸ್ಕೊಳಕ್ತಾ ಇರಲಿಲ್ಲ. ದೇಹ ಎಲ್ಲ ಏನಾಗಿತ್ತು ಅಂದ್ರೆ ಕುಷ್ಠರೋಗ ಹತ್ತಿ ಎಲ್ಲ ತೊಂದರೆ ಆಗ್ಯದ. ಅದಕ್ಕೆ ಸಹಾಯಕ ಪ್ರಯತ್ನ ಮಾಡಾಕತ್ತಿದ ಅಂತ ಕಡೆಗೆ ಅವ್ರು ಕರ್ಕೊಂಡ್ ಬಂದಿದ್ದ. ಅವನಿಗೆ ಕರ್ಕೊಂಡು ಬರೋ ಅಂತ ಕಡೆಗೆ ಯಾರೋ ಅವ್ರು ಹೋಗಿ ಕರೆದ್ರು, ಕರೆಯಕತ್ತದ ಬರ್ರಿ ಅಂತೇಳಿ ಬಂದ. ಅವನ ಪರಿಸ್ಥಿತಿಯನ್ನು ನೋಡಿದ್ರು ಕುಷ್ಠರೋಗ ಹತ್ತಿ ಅವನ ದೇಹ ಏನಾಗಿತ್ತಂತಂದ್ರೆ ಬಹಳ ವಿಕಾರ ಹೊಂದಲ್ಪಟ್ಟಂತ ದೇಹ ಆಗ್ಯದ. ನೋಡಾಕ ಅಸಹ್ಯ ಆಗತಕ್ಕಂಥ ದೇಹ. ಅವನು ನೋಡಿ ಅವ ಹೇಳಿದ, ಹೇ ತಂದೆ, ನನ್ನವರನ್ನುವರ ನನ್ನನ್ನೇನು ಮಾಡಿದರು ಅಂದ್ರೆ ತಿರಸ್ಕಾರ ಮಾಡಿದ. ನನ್ನವರನ್ನವರ ನನ್ನ ತಿರಸ್ಕಾರ ಮಾಡಿದ್ದಾರೆ. ವ್ರಣಕ್ಕೆ ಮುಸುಳುವ ನೊಣಗಳಂತೆ ಹಣವಿರುವ ಪರ್ಯಂತ ನಿನ್ನನ್ನು ಓಲೈಪರೋ, ಹಣವನ್ನೊಳು ಮುಗಿದ ಗಳಿಗೆಯೊಳಗ ಆ ಜನರೇ ಹೆಣವ ಕಂಡಂತೆ ದೂರಕ್ಕೆ ಹೋಗುತ್ತಿಹರು. ವ್ರಣಕ್ಕೆ ಅಂದ್ರೆ ಹುಣ್ಣಾದಂತ ದೇಹಕ್ಕೆ ನೊಣಗಳು ಕೊಡ್ತಾವ. ನೊಣಗಳು ಸ್ವಲ್ಪ ದೃಷ್ಟಾಂತ ಕೊಡ್ತಾರೆ ಇದನ್ನ. ವ್ರಣಕ್ಕೆ ಮುಸುರುವ ನೊಣಗಳಂತೆ ನಿನ್ನನ್ನು ಜನರು ಹಣವಿರುವ ಪರ್ಯಂತ ಓಲೈಪರು. ನಮ್ಮಂತೇಳಿದ ಹಣ, ಶಕ್ತಿ ಎಲ್ಲ ಇತ್ತು, ಆರೋಗ್ಯ ಎಲ್ಲ ಇತ್ತು ಅಂತಂದ್ರೆ ನಮ್ಮವ ಅಂತ ಸಂಬಂಧ ಮಾಡ್ಕೊಡ್ತಾರೆ. ಕೈಯೊಳಗಿನ ಹಣ ತೀರ್ತು, ಮೈಯೊಳಗಿನ ಶಕ್ತಿ ಹೋತು, ಶರೀರಕ್ಕೆ ರೋಗ ಬಂತು ಅಂತಂದ್ರೆ ನಮ್ಮವರನ್ನ ಏನನ್ನೋದು ಅಂತಂದ್ರೆ ನಮ್ಮವನ್ನೋದು ಅವ್ನು ಯಾರ ಅಂತ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅನ್ನಂಗೆ. ಹೇ ಸದ್ಗುರುನಾಥ, ಕಟ್ಟಿಕೊಂಡ ಹೆಂಡತಿ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು, ನನ್ನ ಪಾಲನ ಪೋಷಣೆ ಮಾಡಿದ ತಂದೆ ತಾಯಿಗಳು ಎಲ್ಲರೂ ಬಂದರು ನನ್ನ ತಿರಸ್ಕಾರ ಮಾಡಿದರೆ. ಒಬ್ಬರು ನನ್ನ ಮುಟ್ಟಿಸಿಕೊಳ್ಳಕ್ಕೆ ತಯಾರಿಲ್ಲ. ನನಗಾದ ಈ ರೀತಿಯಾದ ರೋಗ ಗಂಟು ಬಿದ್ದದಕ್ಕಾಗಿ ಇನ್ನು ಪ್ರಾಣ ಇಟ್ಟು ಏನು ಮಾಡಲಿ ಅಂತ ತಿಳ್ಕೊಂಡು ಪ್ರಾಣ ಕಳ್ಕೊಳ್ಳೋಕೆ ನಾವು ಹೊಂಟಿದ ಸದ್ಗುರುನಾಥ ಅಂತ ತನ್ನ ನೈಜ ಸ್ಥಿತಿಯನ್ನು ಹೇಳಿದಾಗ, ಅಪ್ಪ ಆತ್ಮಹತ್ಯೆ ಒಳ್ಳೆಯದಕ್ಕೆ ನಿನ್ನ ರೋಗಕ್ಕೆ ಆ ರೋಗ ಹೋಗಾಕ ಏನಾದರೂ ಉಪಾಯ ಮಾಡಿ ರೋಗ ಕಳ್ಕೊಳ್ಳೋಕೆ ಬರ್ತದೆ. ಒಮ್ಮೆ ದೇಹನ ಹೋತು ಅಂತಂದ್ರೆ ಒಳ್ಳೆ ದೇಹ ಸಿಗುವುದಿಲ್ಲಪ್ಪ. ಮನುಷ್ಯ ಜನ್ಮ ದುರ್ಲಭೋ ಮನುಷ್ಯ ದೇಹಾನಾಂ. ಮನುಷ್ಯನ ದೇಹ ಸಿಗುವುದು ಮೊದಲು ದುರ್ಲಭದ. ಇಂಥ ದುರ್ಲಭವಾದ ದೇಹ ಸಿಕ್ಕಾಗ ಹಂಗೆ ಮಾಡಬಾರಪ್ಪ ಅಂತ ತಿಳ್ಕೊಂಡು ಅವನ ಕರೆದು ಆ ಕಾಲ ಪ್ರಸಾದದೊಳಗಿಂದ ಒಂದು ತುತ್ತು ಪ್ರಸಾದವನ್ನು ಸ್ವತಃ ಸಿದ್ಧಾರೂಢರು ತಮ್ಮ ಹಸ್ತದಿಂದ ಅವನು ಕೊಡ್ತಾರೆ. ತಮ್ಮ ಹಸ್ತದಿಂದ ಆ ಪ್ರಸಾದವನ್ನು ಕೊಟ್ಟು ಅದಷ್ಟೇನು ಪ್ರಸಾದ ಓಂ ನಮಃ ಶಿವಾಯ ಅಂತ ಸ್ವೀಕಾರ ಮಾಡ್ತಾನೆ. ಏನು ಅದು ಪಾಪಕ್ಕೆ ಪ್ರಾಯಶ್ಚಿತ್ತ ಆತೋ ಏನೋ, ತತ್ಕ್ಷಣದಲ್ಲೇ ರೋಗ ಅನ್ನುವಂಥದ್ದು ಏನಾಗ್ತಂದ್ರೆ ಕುಷ್ಠರೋಗಿ ರೋಗ ಅನ್ನುವಂಥದ್ದು ಹೋಗಿ ಅವನ ಶರೀರ ಒಳ್ಳೆಯ ಶರೀರ ಉಳ್ಳವನಾಗ್ತಾನೆ. ಅವನ ತಾಪ, ಅವನ ರೂಪ ಎಲ್ಲ ಹೋಗಿ ಬಿಡ್ತದೆ. ಬಹಳ ಸುಂದರ ಮನುಷ್ಯ. ಅವನ ಮೊದಲ ರೋಗ ಹತ್ತಂಗಾಗಿದ್ದ. ಸದ್ಗುರುನಾಥನ ಕೃಪೆಯಿಂದ ರೋಗ ಕಳ್ಕೊಂಡು ಉದ್ದಕ ಸಾಷ್ಟಾಂಗ ಬೀಳ್ತಾನೆ ಸಿದ್ಧಾರೂಢರು. ಅದಕ್ಕಾಗಿ ಸದ್ಗುರುನಾಥ, ಇನ್ನು ಉಳಿದ ಆಯುಷ್ಯವನ್ನ ನನ್ನ ಹಿಂದಿನ ಜನ್ಮವು ಹೇಗಾದರಾಗಲಿ, ಇನ್ನು ಮುಂದೆ ನಾನು ಉಳಿದ ಆಯುಷ್ಯವನ್ನು ಏನ್ ಮಾಡ್ತೀನಿ ಒಂದು ಸದ್ಗುರುನಾಥ ನಿನ್ನ ಸೇವೆಗಾಗಿ ಕಳಿತಿರುವಂತ ಪ್ರತಿಜ್ಞೆ ಮಾಡಿ ಅವರ ಜೊತೆಗೆ ಸಿದ್ಧಾರೂಢರ ಮಠಕ್ಕೆ ಬಂದು ತನ್ನ ಆಯುಷ್ಯದುದ್ದಕ್ಕೂ ಸದ್ಗುರುನಾಥನ ಸೇವೆಯನ್ನು ಮಾಡಿ ತನ್ನ ಜೀವನವನ್ನ ಪಾವನವನ್ನಾಗಿ ಮಾಡಿಕೊಂಡಿದ್ದಾನೆ. ಇಂಥ ಅನೇಕ ಲೀಲೆಗಳನ್ನ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಭಕ್ತರು ಉದ್ಧಾರ ಮಾಡಲ್ಪಟ್ಟಂತ ಅನೇಕ ಚರಿತ್ರೆಗಳನ್ನ ಒಂದು ತಿಂಗಳ ಪರ್ಯಂತರವಾಗಿ ನಾವು ಎಲ್ಲರೂ ಶ್ರವಣ ಮಾಡ್ತಾ ಬಂದಿದ್ದೇವೆ. ಬಹಳ ಸುಂದರವಾಗಿ ವರ್ಷ ಈ ತಿಂಗಳು ಹೆಂಗ ಮುಗಿತು ನನಗೆ ಗೊತ್ತಾಗಲ್ಲ. ಎಷ್ಟಲಕ್ಕ ತಿಂಗಳು ಮುಗಿತಪ್ಪ ಅಂತ ನನಗೆ ಅನ್ಸಾಕತ್ಯಾದ. ಮತ್ತೆ ನನಗೆ ಅನಿಸಿದಾಗ ಬಹುಶಃ ನಿಮಗೂ ಹಂಗ ಅನಿಸಿರ್ಬೋದು ಅಂತ ನನ್ನ ಭಾವನೆ ಅದ. ಒಂದು ತಿಂಗಳ ಪರ್ಯಂತರವಾಗಿ ಸದ್ಗುರುನಾಥನ ಕೃಪೆಯಿಂದ ಯಾವ ವ್ಯಕ್ತಿನಲ್ಲೂ ಮಾಡದಂತೆ ನಿರ್ವಿಘ್ನವಾಗಿ ಸದ್ಗುರುನಾಥನ ಚರಿತಾಮೃತ ನಡೆದುಕೊಂಡು ಬಂದರೆ ನಾಳೆ ಕೊನೆಯ ದಿವಸ, ನಾಳೆ ಸಮಾರೋಪ ಕಾರ್ಯಕ್ರಮ ಅನ್ನುವಂಥದ್ದು ಜರುಗ್ತಾ ಇದೆ. ನಾವು ನಾಳೆ ಸರಿಯಾಗಿ ಸಕಾಲಕ್ಕೆ ಬರಬೇಕು ಅಂತ ನಮ್ಮೆಲ್ಲರಿಗೂ ಸೂಚಿಸಿ ಒಂದು ತಿಂಗಳ ಪರ್ಯಂತರವಾಗಿ ಆರಂಭದಿಂದ ನಮಗೆಷ್ಟೋ ಮಂದಿ ಪ್ರಸಾದಗಳನ್ನ ನಾಷ್ಟಾಗಳನ್ನು ಮಾಡಿಸಿ ಅತ್ಯುತ್ತಮ ರೀತಿಯಿಂದ ಸೇವೆಯನ್ನು ಮಾಡಿರ್ತಕ್ಕಂತಹ ಆರಂಭದಿಂದ ಅವರ ಹೆಸರು ತಗೊಳ್ಳಕ್ಕಿಂತ ಯಾರ್ಯಾರೋ ಯಾವ್ಯಾವ ರೀತಿ ಸೇವೆಯನ್ನು ಮಾಡಿದ್ದೀರೋ ಪ್ರಸಾದ ಕೊಟ್ಟು ಅವರಿಗೆಲ್ಲರಿಗೂ ಜಗದ್ಗುರು ಸಿದ್ಧಾರೂಢ
ತಮಗೆಲ್ಲ ಆಯುಷ್ಯ ಆರೋಗ್ಯ ಭೋಗ್ಯವಾದಿಗಳನ್ನು ಕೊಡಲಿ, ತಮ್ಮ ಸನ್ಮಾರ್ಗದಲ್ಲಿ ನಡೆಸಲಿ, ತಮಗೆ ಸದ್ಬುದ್ಧಿಯನ್ನು ಕೊಡಲಿ ಅಂತ ಆ ಮಹಾಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಚರಿತ್ರೆ ನಾಳೆ ಪರಿಪೂರ್ಣ ಆಗ್ತದೆ. ಸಿದ್ಧಾರೂಢ ಅಪ್ಪಾಜಿಯವರು ತಮ್ಮ ಪಾರ್ಥಿವ ದೇಹವನ್ನು ತ್ಯಾಗ ಮಾಡಿ ಏನು ಮಾಡ್ತಾರೆ, ಭಕ್ತರ ಹೃದಯದಲ್ಲಿ ನೆಲೆಸುವಂತದ್ದಾಗುತ್ತಾರೆ. ಆ ವಿಚಾರವನ್ನು ನಾಳಿನ ಕೇಳಿಕೊಂಡು ನಮ್ಮ ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಳೋಣ. ಆ ಸದ್ಗುರುನಾಥನ ಆಶೀರ್ವಾದ, ಜಗದ್ಗುರು ಶಂಕರಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದ ಸದಾಕಾಲದಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಎಂಬುದಾಗಿ ಆ ಮಹಾಗುರುವಿನ ಹಾರೈಸಿ ನಾಳೆ ಬೆಳಿಗ್ಗೆ ಶಾಸ್ತ್ರ ಮಂಗಲ ಆಗ್ತದೆ. ಪ್ರತಿನಿತ್ಯ ಶಾಸ್ತ್ರಕ್ಕೆ ಬರ್ತಕ್ಕಂಥವರೆಲ್ಲರೂ ಚಾದು ತಪ್ಪಲಾರದೆ ಆ ಶಾಸ್ತ್ರದ ಮಂಗಲಕ್ಕೆ ಬರಬೇಕು. ಅದನ್ನು ಹೆಂಗೆ ಮುಗಿಸಬೇಕು ನಿಮಗೆಲ್ಲ ಗೊತ್ತದೆ. ತಾವು ಸಕಾಲಕ್ಕೆ ಬರಬೇಕು ಅಂತ ನಮಗೆ ಸೂಚನೆಯನ್ನ ಮಾಡಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಚರಿತ್ರೆಗೆ ಮಂಗಲ ಹಾರೋಕ್ಕಿಂತ ಪೂರ್ವದಲ್ಲಿ ದೇಣಿಗೆ ಕೊಟ್ಟಿರ್ತಕ್ಕಂಥ ಸದ್ಭಕ್ತರ ಒಂದು ನಾಮ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರು.